Good afternoon, my dear students. In the earlier class, we start our second chapter, that is forms of business organization. In the forms of business organization, there are various forms of business organization will come. There are 5 forms of business organizations are there. The first one is sole proprietorship. The second one is joint Hindu family business. The third one is partnership. The fourth one is cooperative society. And the fifth one is joint stock company. In that, we discuss the meaning of sole proprietorship, features, merits and demerits of the sole proprietorship. And also, we discuss the joint Hindu family business meaning, features, merits and demerits also we discussed in the previous class. And we also discuss the meaning of partnership and features. So, in today's class, we discuss the what are the merits or advantages of ಪಾರ್ಟ್ನರ್ಶಿಪ್. ಸೊ ಒಂದು ಪಾರ್ಟ್ನರ್ಶಿಪ್ ಮಾಡೋದ್ರಿಂದ ಯಾವುದೆಲ್ಲ ಅಡ್ವಾಂಟೇಜಸ್ ಬರ್ತಾ ಹೋಗುತ್ತೆ, ಸೊ ಮೆರಿಟ್ಸ್ ಎಲ್ಲ ಯಾವುದು ಬರ್ತಾ ಹೋಗುತ್ತೆ ಅನ್ನೋದನ್ನ ನಾವು ಈ ತರಗತಿಯಲ್ಲಿ ಕಲಿತಾ ಹೋಗೋಣ. ಸೊ ದೇರ್ ಆರ್ ಸಮ್ advantages when we start a partnership. There are some of the advantages will come. What are those? The first advantage of partnership or merits or advantages of partnership is merits or advantages of partnership. The first advantage is easy of formation, and closure. ಸೊ ಪಾರ್ಟ್ನರ್ಶಿಪ್ ಒಂದು ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಆಗಿರುತ್ತೆ. ಸೊ ಪಾರ್ಟ್ನರ್ಶಿಪ್ನ ಒಂದು ಅಡ್ವಾಂಟೇಜ್ ಯಾವುದು ಅಂದರೆ ಈಸಿ ಆಫ್ ಫಾರ್ಮೇಷನ್ ಆ್ಯಂಡ್ ಕ್ಲೋಷರ್. ಸೊ ಎ ಪಾರ್ಟ್ನರ್ಶಿಪ್ ಫಾರ್ಮ್ ಕ್ಯಾನ್ ಬಿ ಫಾರ್ಮ್ಡ್ ವೆರಿ ಈಸಿಲಿ ವಿತ್ ದ ಹೆಲ್ಪ್ ಆಫ್ ದಿ ಅಗ್ರಿಮೆಂಟ್ ಬಿಟ್ವೀನ್ ದಿ ಪ್ರಸ್ಪೆಕ್ಟಿವ್ ಪಾರ್ಟ್ನರ್. ಸೊ ಪಾರ್ಟ್ನರ್ಶಿಪ್ ಮಾಡೋಕ್ಕೂ ಮುಂಚೆ ನಾವು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ಬೇಕು. ವಿತೌಟ್ ಅಗ್ರಿಮೆಂಟ್ ವಿ ಕ್ಯಾನ್ ನಾಟ್ ಸ್ಟಾರ್ಟ್ ಎನಿ ಪಾರ್ಟ್ನರ್ಶಿಪ್. ಸೊ ಬಿಫೋರ್ ಸ್ಟಾರ್ಟಿಂಗ್ ಎನಿ ಬಿಸ್ನೆಸ್, ಬಿಫೋರ್ ಸ್ಟಾರ್ಟಿಂಗ್ ದ ಪಾರ್ಟ್ನರ್ಶಿಪ್, they made an agreement. In that agreement, some of the aspects will covered. What are all those? Like sharing of profits, sharing of losses, sharing of risk, sharing of capital. These aspects information will included in the agreement. They were agreed to carry out the business of the firm and also they share the risk. ಸೊ ಎಲ್ಲ ಪಾರ್ಟ್ನರ್ಸ್, ಸೊ ಯಾರೆಲ್ಲ ಪಾರ್ಟ್ನರ್ಸ್ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಅವೆಲ್ಲ ಪಾರ್ಟ್ನರ್ಸು ಸೊ ಅಗ್ರಿಮೆಂಟಲ್ಲಿ ಒಂದು ಒಪ್ಪಂದದಲ್ಲಿ ಸಹಿ ಹಾಕಿರ್ತಾರೆ. ಯಾವೆಲ್ಲ ಎಷ್ಟು ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಪ್ರಾಫಿಟ್ನ ಹಂಚ್ಕೋಬೇಕು, ಈಕ್ವಲ್ ಆಗಿ ಹಂಚ್ಕೋಬೇಕು ಅಥವಾ ರೇಷಿಯೋದಲ್ಲಿ ಹಂಚ್ಕೋಬೇಕು ಅನ್ನೋದನ್ನ ದೇ ವಿಲ್ ಮೆನ್ಷನ್ ಇನ್ ದಿ ಅಗ್ರಿಮೆಂಟ್. ದೇರ್ ಇಸ್ ನೋ ಕನ್ಫ್ಯೂಷನ್ ವಿತ್ ರೆಸ್ಪೆಕ್ಟ್ ಟು ರಿಜಿಸ್ಟ್ರೇಷನ್ ಆಫ್ ದಿ ಫರ್ಮ್. ಸೊ ಯಾವುದೇ ಕನ್ಫ್ಯೂಷನ್ ಸಹ ಇರೋದಿಲ್ಲ, ಬಿಕಾಸ್ ಆಲ್ ದ ಇನ್ಫಾರ್ಮೇಷನ್ ವಿಲ್ ಬಿ ಅಗ್ರಿಮೆಂಟ್ ಅಲ್ಲಿ ಇರುತ್ತೆ. ಸೊ ದ ಪಾರ್ಟ್ನರ್ಶಿಪ್ ಒನ್ ಆಫ್ ದಿ ಮೆರಿಟ್ ಈಸ್ ಈಸಿ ಆಫ್ ಫಾರ್ಮೇಷನ್ ಅಂಡ್ ಕ್ಲೋಷರ್. ಸೊ ಈಗ ಫಾರ್ ಎಕ್ಸಾಂಪಲ್ ಕ್ಲೋಸ್ ಮಾಡಬೇಕಂತ ಇರುತ್ತೆ ಪಾರ್ಟ್ನರ್ಶಿಪ್ನ. ಸೊ ಕ್ಲೋಷರ್ ಆಫ್ ಪಾರ್ಟ್ನರ್ಶಿಪ್ ಆಲ್ಸೋ ವೆರಿ ಈಸಿ. ಸೊ ಒಂದು ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ, ಎಷ್ಟು ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು ಅಷ್ಟು ಈಸಿಯಾಗಿ ಪಾರ್ಟ್ನರ್ಶಿಪ್ನ ಕ್ಲೋಸ್ ಮಾಡಬೇಕು. ಒಂದು ಅಗ್ರಿಮೆಂಟ್ನ ನಾವು ಹರಿದು ಹಾಕೋದ್ರಿಂದ ವೈಂಡ್ ಅಪ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ನು ನಾವು ಇದು ಎರೈಸ್ ಮಾಡೋದ್ರಿಂದ ಈಸಿಯಾಗಿ ನಾವು ಪಾರ್ಟ್ನರ್ಶಿಪ್ನ ಕ್ಲೋಸ್ ಮಾಡ್ಬೋದು. ಸೊ ಒನ್ ಆಫ್ ದಿ ಮೆರಿಟ್ ಆರ್ ಅಡ್ವಾಂಟೇಜಸ್ ಆಫ್ ಪಾರ್ಟ್ನರ್ಶಿಪ್ ಈಸ್ ಈಸಿ ಆಫ್ ಫಾರ್ಮೇಷನ್ ಅಂಡ್ ಕ್ಲೋಷರ್. ದ ಸೆಕೆಂಡ್ advantage or merits of partnership is balanced decision making. Balanced decision ಹಿಯರ್ ಒನ್ ಥಿಂಗ್ ಅಬ್ಸರ್ವ್ ದಟ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇವೆ ಅಂದರೆ ಒಂದು ನಿರ್ಧಾರ ತಗೋಬೇಕಾದ್ರೆ ತುಂಬ ಯೋಚನೆ ಮಾಡಿ ತಗೋಬೇಕು. ಒಂದು ಸಮತೋಲಿನ ನಿರ್ಧಾರ ತಗೊಂಡ್ರೆ ಮಾತ್ರ ಬಿಸ್ನೆಸ್ ನಾವು ಈಸಿಯಾಗಿ ಎಫೆಕ್ಟಿವ್ ಆಗಿ ರನ್ ಮಾಡಬೇಕು. ಹಿಯರ್ ಒನ್ ಥಿಂಗ್ ಅಬ್ಸರ್ವ್ ದಟ್ ದ ಡಿಸಿಷನ್ ಆಫ್ ಆಲ್ ಪಾರ್ಟ್ನರ್ಸ್ ವಿಲ್ ಟೇಕ್ ಕನ್ಸಿಡರ್. ಪಾರ್ಟ್ನರ್ಶಿಪ್ನ ಒಂದು ಅಡ್ವಾಂಟೇಜ್ ಅಂದರೆ ಎಲ್ಲ ಪಾರ್ಟ್ನರ್ಸ್ನ ಡಿಸಿಷನ್ನು ಕನ್ಸಿಡರ್ ಮಾಡ್ತಾರೆ, ಪ್ರಮುಖ ಪಾತ್ರ ವಹಿಸುತ್ತೆ. ಎಲ್ಲ ಪಾರ್ಟ್ನರ್ಸ್, ಎಲ್ಲ ಪಾಲುದಾರ ಡಿಸಿಷನ್ ಶುಡ್ ಬಿ ಕನ್ಸಿಡರ್. ದೇ ಸೆಲೆಕ್ಟ್ ದ ಬೆಸ್ಟ್ ಡಿಸಿಷನ್ ಅಮಾಂಗ್ ದೆಮ್. ಸೊ ಎಲ್ಲ ಪಾರ್ಟ್ನರ್ಸ್ ಡಿಸಿಷನ್ ತಗೊಳ್ಳೋದ್ರಿಂದ ಆ ಎಲ್ಲ ಪಾರ್ಟ್ನರ್ಸ್ನಲ್ಲಿ ಯಾವುದು ಬೆಸ್ಟ್ ಡಿಸಿಷನ್ ಆಗಿರುತ್ತೋ ಆ ಡಿಸಿಷನ್ನ ತಗೊಳ್ತಾರೆ. ಆಲ್ ದ ಪಾರ್ಟ್ನರ್ಸ್ ಹ್ಯಾವ್ ರೈಟ್ಸ್ ಟು ಟೇಕ್ ಎ ಡಿಸಿಷನ್. ಎಲ್ಲ ಪಾರ್ಟ್ನರ್ಸಿಗೂ ಹಕ್ಕಿರುತ್ತೆ ಡಿಸಿಷನ್ ತಗೊಳ್ಳೋದ್ರಲ್ಲಿ. ಎಲ್ಲ ಪಾರ್ಟ್ನರ್ಸಿಗೂ ಹಕ್ಕಿರೋದ್ರಿಂದ ಸೊ ಪಾರ್ಟ್ನರ್ಸಲ್ಲಿ ಕಾನ್ಫ್ಲಿಕ್ಟ್ಸ್ ಅರೈಸ್ ಆಗೋದಿಲ್ಲ. ಇಟ್ ಮೇ ಲೀಡ್ಸ್ ಟು ದ ಫ್ಯೂ ಎರರ್ಸ್ ಓನ್ಲಿ. ಸೊ ಎಲ್ಲ ಪಾರ್ಟ್ನರ್ಸ್ ಡಿಸಿಷನ್ ತಗೊಳ್ತಾ ಹೋಗ್ತಾ ಇದ್ದರೆ ಏನಾಗ್ತಾ ಹೋಗುತ್ತೆ, ಈಸಿಯಾಗಿ ಬಿಸ್ನೆಸ್ ರನ್ ಆಗ್ತಾ ಹೋಗುತ್ತೆ. ಸೊ ಒಬ್ಬರಿಂದ ಒಬ್ಬರಿಗೆ ಡಿಸಿಷನ್ ತುಂಬ ವೇರಿಯಸ್
ಆಗ್ತಾ ಹೋಗೋದು ಹೊಸ ಹೊಸ ಐಡಿಯಾಸ್ ಬರ್ತವೆ, ಹೊಸ ಹೊಸ ಸ್ಕಿಲ್ಸ್ ಉಟ್ಕೊಳ್ತಾ ಹೋಗುತ್ತೆ, ಟ್ಯಾಕ್ಸ್ ಕರೆಕ್ಟ್ ಆಗ್ತವೆ. ಸೊ ಅದರಿಂದ ಬಿಸ್ನೆಸ್ ಸಹ ಕೂಡ ಎಫೆಕ್ಟಿವ್ ರನ್ ಆಗೋ ಹೋಗುತ್ತೆ. ಆಲ್ ಪಾರ್ಟ್ನರ್ ಡಿಸಿಷನ್ ವಿಲ್ ಹೆಲ್ಪ್ಸ್ ಟು ದ ಬಿಸ್ನೆಸ್. ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಒಂದು ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀವಿ ಅಂದರೆ ಎಲ್ಲ ಪಾರ್ಟ್ನರ್ ಡಿಸಿಷನ್ ನಾವು ಕನ್ಸಿಡರ್ ಮಾಡಿ ಆ ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ಇದರಿಂದ ಎಲ್ಲ ಪಾರ್ಟ್ನರ್ಸ್ ಡಿಸಿಷನ್ ತಗೊಂಡ್ರೆ ಎಲ್ಲ ಪಾರ್ಟ್ನರ್ಸು ಪ್ರಮುಖ ಪಾತ್ರ ವಹಿಸಿಂದ ದೇ ವಿಲ್ ಇಂಟ್ರಾಕ್ಟ್ ವಿತ್ ದ ಬಿಸ್ನೆಸ್ ವಿತ್ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯಂಟ್ ವೇ. ಸೊ ದಿಸ್ ಹೆಲ್ಪ್ಸ್ ಟು ದ ಬಿಸ್ನೆಸ್ ವಿಲ್ run for the survival for the long run. So one of the major advantages of partnership is balanced decision making. And the third one is more funds. Third advantage is there is no problem regarding the matter of capital. Here one thing observe that if we start any business we need a capital. Without capital we cannot start any business. Capital is essential for every business. So ನಾವು ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೆಚ್ಚಿನ ಹಣಕಾಸು ಸಿಗ್ತಾ ಹೋಗುತ್ತೆ. ಯಾವ ಥರ ಅಂದರೆ ಫಾರ್ ಎಕ್ಸಾಂಪಲ್ ಸೋಲ್ ಪ್ರೊಪ್ರೈಟರ್ಶಿಪ್ ಸ್ಟಾರ್ಟ್ ಮಾಡಿದ್ರೆ ಆ ಒಬ್ಬ ಸಿಂಗಲ್ ಏನಿರುತ್ತೆ ಏಕ ವ್ಯಕ್ತಿ ಮಾಲೀಕ ಏನಿರುತ್ತೆ ಅವನಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ ಬಿಸ್ನೆಸ್ಸಿಗೆ. ಬಟ್ ಪಾರ್ಟ್ನರ್ಶಿಪ್ಪಲ್ಲಿ ಆ ಥರ ಇಲ್ಲ, ಎಲ್ಲ ಪಾರ್ಟ್ನರ್ಸು ತಮ್ಮ ಕ್ಯಾಪಿಟಲ್ ಈಕ್ವಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗ್ತಾರೆ. ಸೊ ಇನ್ ಪಾರ್ಟ್ನರ್ಶಿಪ್ ದ ಕ್ಯಾಪಿಟಲ್ ಈಸ್ ಕಾಂಟ್ರಿಬ್ಯೂಟೆಡ್ ಬೈ ಮೆನಿ ನಂಬರ್ ಆಫ್ ಪಾರ್ಟ್ನರ್ಸ್. ಆಲ್ ಪಾರ್ಟ್ನರ್ಸ್ ಮಸ್ಟ್ ಇನ್ವೆಸ್ಟ್ ದ ಕ್ಯಾಪಿಟಲ್. ಈಗ 10 ಜನ ಪಾರ್ಟ್ನರ್ಸ್ ಇದ್ದರೆ 10 ಜನನು ಕ್ಯಾಪಿಟಲ್ನ ಫಂಡ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇಫ್ ದೇ ಯಾಕಂದರೆ ಅದು ಅಗ್ರಿಮೆಂಟಲ್ಲೇ ನಾವು ಒಪ್ಪಂದ ಮಾಡ್ಕೊಂಡಿರ್ತೀವಿ, ವಿ ಶುಡ್ ಇನ್ವೆಸ್ಟ್ ದ ಕ್ಯಾಪಿಟಲ್. ಸೊ ಅಗ್ರಿಮೆಂಟ್ ಪ್ರಕಾರ ಅವ್ರು ನಡ್ಕೊತ ಹೋಗ್ತಾರೆ. So there is no problem of capital in the partnership. Therefore this helps to raise the large amount of fund. So ಇದರಿಂದ ಅಂತ ಲಾರ್ಜ್ ಅಮೌಂಟ್ ಆಫ್ ಫಂಡ್ ಕೂಡ ಅರೈಸ್ ಆಗ್ತಾ ಹೋಗುತ್ತೆ. ಹೇಗಂದರೆ ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಸಿಂಗಲ್ ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಸೋಲ್ ಪ್ರೊಪ್ರೈಟರ್ ಒಬ್ಬ ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅವನೊಬ್ಬನೇ ಆ ಬಿಸ್ನೆಸ್ಸಿಗೆ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗೋ. ಅದೇ ಒಂದು 10 ಜನ ಪಾರ್ಟ್ನರ್ಸ್ ಸೇರಿಕೊಂಡು ಸ್ಟಾರ್ಟ್ ಮಾಡಿ ಸ್ಮಾಲ್ ಬಿಸ್ನೆಸ್ ಅನ್ನೋದು ಏನಾಗುತ್ತೆ ಲಾರ್ಜ್ ಬಿಸ್ನೆಸ್ ಆಗ್ತಾ ಹೋಗುತ್ತೆ. ಸೊ ವೆನ್ ವಿ ಕಂಪೇರ್ ಟು ದಿ ಸೋಲ್ ಪ್ರೊಪ್ರೈಟರ್ಶಿಪ್ ದ ಪಾರ್ಟ್ನರ್ಶಿಪ್ ವಿಲ್ ಹ್ಯಾವ್ ಮೋರ್ ಫಂಡ್ಸ್ ಆ್ಯಂಡ್ ಮೋರ್ ಕ್ಯಾಪಿಟಲ್ ಟು ಬಿ ಈಸಿಲಿ ಅರೇಂಜ್ಡ್. ಸೊ ಮೋರ್ ಫಂಡ್ ಮೋರ್ ಕ್ಯಾಪಿಟಲ್ನ ನಾವು ಪಾರ್ಟ್ನರ್ಶಿಪ್ಪಲ್ಲಿ ಈಸಿಯಾಗಿ ಇನ್ವೆಸ್ಟ್ ಮಾಡ್ಕೊತ ಹೋಗ್ಬೋದು. ಆ್ಯಂಡ್ ದ ಫೋರ್ತ್ advantage is sharing of risk. ಸೊ ನಾವು ರಿಸ್ಕ್ ಅನ್ನೋದನ್ನ ಎಲ್ಲ ಬಿಸ್ನೆಸ್ಸಲ್ಲಿ ನೋಡ್ತೀವಿ. ವಿತೌಟ್ ರಿಸ್ಕ್ ನೋ ಬಿಸ್ನೆಸ್ ಕ್ಯಾನ್ ರನ್. ಸೊ ರಿಸ್ಕ್ ಈಸ್ ಎಸೆನ್ಷಿಯಲ್ ಇನ್ ಎವರಿ ಬಿಸ್ನೆಸ್. ಒಬ್ಬ ರಿಸ್ಕ್ ಇಲ್ದಲೇ ಯಾವುದೇ ಒಂದು ಉದ್ಯಮ ಆಗಲಿ ಯಾವುದೇ ಒಂದು ವ್ಯವಹಾರ ಆಗಲಿ ನಾವು ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ರಿಸ್ಕ್ ವಿಲ್ ಬಿ ದೇರ್ ಇನ್ ಎವರಿ ಫೀಲ್ಡ್ ಆಫ್ ಬಿಸ್ನೆಸ್. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಬಿಸ್ನೆಸ್ they were agreed to share the risk. ಸೊ ಒಂದು ಬಿಸ್ನೆಸ್ ಒಂದು ಉದ್ಯಮ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಅವರು ಅಗ್ರಿ ಆಗಿರ್ತಾರೆ, ಒಪ್ಕೊಂಡಿರ್ತಾರೆ. ನಾವು ಆ ಬಿಸ್ನೆಸ್ಸಲ್ಲಿ ಬರುವಂತಹ ಎಲ್ಲ ರಿಸ್ಕನ್ನು ಸಾಲ್ವ್ ಮಾಡ್ಕೊತ ಹೋಗ್ತೀವಿ, ಎಲ್ಲರೂ ಹಂಚ್ಕೊಳ್ತೀವಿ, ಆ ರಿಸ್ಕ್ನ ಸಮವಾಗಿ ಹಂಚ್ಕೊಂಡು ಆ ರಿಸ್ಕ್ನ ಸಾಲ್ವ್ ಮಾಡ್ಕೊತ ಹೋಗ್ತೀವಿ. ಇಟ್ ವಿಲ್ ಬಿ ಮೆನ್ಷನ್ಡ್ ಅಗ್ರಿಮೆಂಟ್. ಶೇರಿಂಗ್ ಆಫ್ ರಿಸ್ಕ್ ವಿಲ್ ರೆಡ್ಯೂಸಸ್ ದ ಬರ್ಡನ್ ಆ್ಯಂಡ್ ಸ್ಟ್ರೆಸ್ ಆಫ್ ಇಂಡಿವಿಜುವಲ್ ಪಾರ್ಟ್ನರ್. ಫಾರ್ ಎಕ್ಸಾಂಪಲ್ ಎ ಬಿ ಸಿ ಮತ್ತು ಡಿ ಅನ್ನೋರು ಪಾರ್ಟ್ನರ್ಸ್ ಇರ್ತಾರೆ. ಸೊ ಆ ಬಿಸ್ನೆಸ್ಸಲ್ಲಿ 5 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ. ಸೊ ಲಾಸ್ ಆದರೂ ಸಹ ನಾವು ರಿಸ್ಕ್ ಅಂತ ಹೇಳ್ಬೋದು. ಸೊ ಆ 5 ಲಕ್ಷ ಲಾಸ್ನ ಒಂದೇ ಪಾರ್ಟ್ನರೇ ಬೇರ್ ಮಾಡಲ್ಲ, ಕಟ್ಟೋದಿಲ್ಲ. 5 ಪಾರ್ಟ್ನರ್ಸು ಅಥವಾ 4 ಪಾರ್ಟ್ನರ್ಸ್ ಏನು ಮಾಡ್ತಾರೆ, ಹಂಚ್ಕೊಂಡು ಆ ಲಾಸ್ನ ಬೇರ್ ಮಾಡ್ತಾರೆ. ಸೊ ಬೈ ದಿಸ್ ದೇ ವಿಲ್ ರೆಡ್ಯೂಸ್ ದೇರ್ ಸ್ಟ್ರೆಸ್ ಆ್ಯಂಡ್ ಬರ್ಡನ್ ಆನ್ ಇಂಡಿವಿಜುವಲ್ ಪಾರ್ಟ್ನರ್ಸ್. ತಮ್ಮ ಎಲ್ಲ 5 ಲಕ್ಷನ ಒಬ್ಬರ ಮೇಲೆ ಹಾಕೊಂಡ್ರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಬರ್ಡನ್ ಜಾಸ್ತಿ ಆಗುತ್ತೆ. ಸೊ ಅವರು ಅವೆಲ್ಲ ಹಂಚ್ಕೊಂಡು ತೀರಿಸೋದ್ರಿಂದ ಬರ್ಡನ್ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ ಪಾರ್ಟ್ನರ್ಸ್ ವಿಲ್ ಹ್ಯಾಂಡಲ್ ದ ರಿಸ್ಕ್ ಆ್ಯಂಡ್ ಆಲ್ ಪಾರ್ಟ್ನರ್ಸ್ ಮಸ್ಟ್ ಆ್ಯಂಡ್ ಶುಡ್ ಸಾಲ್ವ್ ದ ರಿಸ್ಕ್ ಆಫ್ ಬಿಸ್ನೆಸ್. ಸೊ ಎಲ್ಲ ಪಾರ್ಟ್ನರ್ಸ್ ಏನು ಮಾಡಬೇಕು, ಬಿಸ್ನೆಸ್ಸಿನ ರಿಸ್ಕ್ನ ಸಾಲ್ವ್ ಮಾಡ್ಕೊತ ಹೋಗಬೇಕು. ಸೊ ಬಿಸ್ನೆಸ್ ರಿಸ್ಕ್ನ ಸಾಲ್ವ್ ಮಾಡ್ತೀವಿ ಅಂತೇಳಿ ಮುಂಚೆನೇ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಸೊ ದ ಒನ್ ಆಫ್ ದ ಅಡ್ವಾಂಟೇಜಸ್ ಆಫ್ ಪಾರ್ಟ್ನರ್ಶಿಪ್ ಈಸ್ ಶೇರಿಂಗ್ ಆಫ್ ರಿಸ್ಕ್. ರಿಸ್ಕ್ ವಿಲ್ ಬಿ ಶೇರ್ಡ್ ಬೈ ದಿ ಎವ್ರಿ ಪಾರ್ಟ್ನರ್ಸ್ ಆ್ಯಂಡ್ ದೇ ಗಿವ್ ಸಜೆಷನ್ ಆ್ಯಂಡ್ ದೇ ಗಿವ್ ಸೊಲ್ಯೂಷನ್ ಟು ದೋಸ್ ರಿಸ್ಕ್. And the last advantage is secrecy.
ಸೀಕ್ರೆಸಿ ಮೀನ್ಸ್ ಗುಟ್ಟಾಗಿಡೋದು, ಗೌಪ್ಯವಾಗಿಡೋದು ಒಂದು ಇನ್ಫಾರ್ಮೇಷನ್. ಈಗ ಫಾರ್ ಎಕ್ಸಾಂಪಲ್, ಇಫ್ ಯು ಸ್ಟಾರ್ಟ್ ಎನಿ ಬಿಸ್ನೆಸ್, ಸಮ್ ಆಫ್ ದ ಇನ್ಫಾರ್ಮೇಷನ್ ಲೈಕ್ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್, ಮಾನಿಟರಿ ಆಸ್ಪೆಕ್ಟ್ಸ್, ಫ್ಯೂಚರ್ ಪ್ಲಾನಿಂಗ್ ಆಸ್ಪೆಕ್ಟ್, ದೀಸ್ ವಿಲ್ ಬಿ ಮೇಂಟೈನ್ಡ್ ಆಸ್ ಸೀಕ್ರೆಸಿ. ಬಿಕಾಸ್ ಬೇರೆಯವ್ರಿಗೆ ಗೊತ್ತಾದರೆ ಆ ಬಿಸ್ನೆಸ್ನ ಪ್ಲಾನಿಂಗ್ನ ತೊಗೊಂಡು ಅವ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಂತ ಹೋಗ್ತಾರೆ. ಬಟ್ ಪಾರ್ಟ್ನರ್ಶಿಪ್ಪಲ್ಲಿ ಆ ಥರ ಇರೋದಿಲ್ಲ. ಆ ಪಾರ್ಟ್ನರ್ಶಿಪ್ಪಿನ ಇನ್ಫಾರ್ಮೇಷನು ಬೇರೆಯವರಿಗೆ ಶೇರ್ ಆಗೋದಿಲ್ಲ. ಇನ್ ಪಾರ್ಟ್ನರ್ಶಿಪ್ ದೆರ್ ಇಸ್ ನೋ ಪ್ರಾಬ್ಲಮ್ ರಿಗಾರ್ಡಿಂಗ್ ದಿ ಅಕೌಂಟ್ಸ್ ಆ್ಯಂಡ್ ರಿಪೋರ್ಟ್ಸ್. ಇಟ್ ಈಸ್ ನಾಟ್ ಲೀಗಲಿ ಟು ರಿಕ್ವೈರ್ ಟು ಪಬ್ಲಿಷ್. ಸೊ ಲೀಗಲಾಗಿ ರಿಕ್ವೈರ್ ಇರೋದಿಲ್ಲ, ಪಬ್ಲಿಷ್ ಮಾಡಲೇಬೇಕು ಅಕೌಂಟ್ಸ್ ಇನ್ಫಾರ್ಮೇಷನ್, ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಇಯರ್ ಎಂಡ್ ಆದಮೇಲೆ ಅನ್ನೋದು ರೂಲ್ಸ್ ಇರೋದಿಲ್ಲ. ಆ್ಯಂಡ್ ಆಲ್ಸೋ ದೆ ಕ್ಯಾನ್ ಮೇಂಟೈನ್ ಸೀಕ್ರೆಸಿ ರಿಗಾರ್ಡಿಂಗ್ ದಿ ಫೈನಾನ್ಷಿಯಲ್ ಆಸ್ಪೆಕ್ಟ್. ಸೊ ಸಮ್ ಆಫ್ ದ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಮೇಲೆ ಅವರು ಇನ್ಫಾರ್ಮೇಷನ್ನ ಸೀಕ್ರೆಸಿಯಾಗಿ ಮೇಂಟೈನ್ ಮಾಡ್ಕೊತ ಹೋಗ್ತಾರೆ. ಸೊ ಆ ಇನ್ಫಾರ್ಮೇಷನ್ ಬೇರೆಯವ್ರಿಗೆ ಅಷ್ಟು ಸುಲಭವಾಗಿ ಈಸಿಯಾಗಿ ಗೊತ್ತಾಗಲ್ಲ. ಫಸ್ಟು ಗೊತ್ತಾಗೋದು ಯಾರಿಗೆ? ಆ ಕಂಪ್ನಿಯಲ್ಲಿರೋ ಪಾರ್ಟ್ನರ್ಸಿಗೆ ಮಾತ್ರ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಹೋಗುತ್ತೆ. ಆ ಪಾರ್ಟ್ನರ್ಸ್ ಏನಾದರೂ ಬೇರೆಯವರಿಗೆ ಹೇಳಿದರೆ ಮಾತ್ರ ಕಂಪನಿಯ ಇನ್ಫಾರ್ಮೇಷನ್ ಲೈಕ್ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್, ಲೈಕ್ ಫ್ಯೂಚರ್ ಪ್ಲಾನಿಂಗ್ ಆಸ್ಪೆಕ್ಟ್ಸ್, ದಿಸ್ ವಿಲ್ ಬಿ ಸ್ಪ್ರೆಡ್. ವಿತೌಟ್ ಪಾರ್ಟ್ನರ್ಸ್ ಟೆಲ್ಲಿಂಗ್, ದ ಅದರ್ ಪೀಪಲ್ ಡೋಂಟ್ ನೋ ಅಬೌಟ್ ದೀಸ್ ಆಸ್ಪೆಕ್ಟ್. ಸೊ ದೀಸ್ ಆರ್ ದ ಸಮ್ ಆಫ್ ದ ಮೇಜರ್ ಅಡ್ವಾಂಟೇಜಸ್ ಆಫ್ ಆರ್ ಮೆರಿಟ್ಸ್ ಆಫ್ ಪಾರ್ಟ್ನರ್ಶಿಪ್. ಸೊ ಒಂದು ಪಾರ್ಟ್ನರ್ಶಿಪ್ ಮಾಡಿದ್ರೆ ಯಾವೆಲ್ಲ ಅನುಕೂಲಗಳಿದ್ದಾವೆ ಅಂದರೆ, ಫಸ್ಟ್ ಒನ್ ಈಸ್ ಈಸಿ ಆಫ್ ಫಾರ್ಮೇಷನ್ ಕ್ಲೋಸರ್. ಸೊ ಪಾರ್ಟ್ನರ್ಶಿಪ್ನ ನಾವು ಒಂದು ಈಸಿಯಾಗಿ ಫಾರ್ಮ್ ಮಾಡ್ಬೋದು. ಯಾವ ಥರ ಅಂದರೆ ಅಗ್ರಿಮೆಂಟ್ ಮುಖಾಂತರ ನಾವು ಪಾರ್ಟ್ನರ್ಶಿಪ್ನ ಸ್ಟಾರ್ಟ್ ಮಾಡೋದು. ಸೊ ಒಪ್ಪಂದದ ಪತ್ರಿಕೆಯಲ್ಲಿ ಎಲ್ಲ ಇರುತ್ತೆ. ಸೊ ದೇ ವೇರ್ ರೆಡಿ ಟು ಶೇರ್ ದ ರಿಸ್ಕ್, ದೇ ವೇರ್ ರೆಡಿ ಟು ಶೇರ್ ದ ಲಾಸ್, ದೇ ವೇರ್ ರೆಡಿ ಟು ಇನ್ವೆಸ್ಟ್ ದ ಕ್ಯಾಪಿಟಲ್ ಈಕ್ವಲಿ. ಆ್ಯಂಡ್ ಆಲ್ಸೋ ಆ ಪಾರ್ಟ್ನರ್ಶಿಪ್ನ ಕ್ಲೋಸ್ ಮಾಡೋದು ಸಹ ಅಷ್ಟೇ ಈಸಿ ಆಗಿರುತ್ತೆ. ಆ ಒಪ್ಪಂದ ಪತ್ರನ ಎರೇಸ್ ಮಾಡಿ ಹೊರದಾಕಿ ಆ ಬಿಸ್ನೆಸ್ನ ವೈಂಡ್ ಅಪ್ ಮಾಡ್ತಾರೆ. ಸೊ ದೇರ್ ಇಸ್ ನೋ ಪ್ರಾಬ್ಲಮ್ ಇನ್ ದಿ ಫಾರ್ಮೇಷನ್ ಆಫ್ ಪಾರ್ಟ್ನರ್ಶಿಪ್ ಆ್ಯಂಡ್ ಕ್ಲೋಸರ್ ಆಫ್ ಪಾರ್ಟ್ನರ್ಶಿಪ್. ದ ಸೆಕೆಂಡ್ ಅಡ್ವಾಂಟೇಜ್ ಇಸ್ ಬ್ಯಾಲೆನ್ಸ್ ಡಿಸಿಷನ್ ಮೇಕಿಂಗ್. ಸೊ ಎಲ್ಲ ಪಾರ್ಟ್ನರ್ಸ್ನ ಡಿಸಿಷನ್ ಸಹ ಕನ್ಸಿಡರ್ ಮಾಡ್ತಾರೆ. ಎಲ್ಲ ಪಾರ್ಟ್ನರ್ಸ್ಗೆ ಹಕ್ಕಿರುತ್ತೆ, ತಮ್ಮ ಡಿಸಿಷನ್ನ ಮಂಡನೆ ಮಾಡುವ ಹಕ್ಕಿರುತ್ತೆ. ಸೊ ಎಲ್ಲ ಪಾರ್ಟ್ನರ್ ಡಿಸಿಷನ್ ಒಂದು ಕಡೆಗೆ ಬರ್ಕೊಳ್ತಾರೆ. ಯಾವುದು ಬೆಸ್ಟ್ ಡಿಸಿಷನ್ ಅಂತ ಅವರಲ್ಲೇ ಇರುವ ಒಬ್ಬ ಪಾರ್ಟ್ನರ್ ಸೆಲೆಕ್ಟ್ ಮಾಡ್ಕೊತ ಹೋಗ್ತಾರೆ. ಸೊ ದ ಆಲ್ ಪಾರ್ಟ್ನರ್ಸ್ ಡಿಸಿಷನ್ ವಿಲ್ ಹೆಲ್ಪ್ಸ್ ಟು ಡೆವಲಪ್ ದ ಬಿಸ್ನೆಸ್. ಸೊ ಎಲ್ಲ ಒಂದು ಬಿಸ್ನೆಸ್ ನಾವು ಸಕ್ಸಸ್ ಆಗಬೇಕಂದ್ರೆ ಇಟ್ ವಿಲ್ ಬಿ ಸಕ್ಸೆಸ್ ಇನ್ ದಿ ವೇ ಗುಡ್ ಡಿಸಿಷನ್ ಮೇಕಿಂಗ್. ಸೊ ಒಂದು ಒಳ್ಳೆಯ ನಿರ್ಧಾರ, ಸಮತೋಲ ನಿರ್ಧಾರ ತಗೊಂಡ್ರೆ ಮಾತ್ರ ಆ ಪಾರ್ಟ್ನರ್ಶಿಪ್ ಡೆವಲಪ್ ಆಗ್ತಾ ಹೋಗುತ್ತೆ, ಆ ಬಿಸ್ನೆಸ್ಸು ಮುಂದುವರಿಯುತ್ತಾ ಹೋಗುತ್ತೆ. ಸೊ ಅದಕ್ಕೆ ಮೇಜರಾಗಿ ಏನು ಬೇಕು, ನಾವು ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇನ್ ಪಾರ್ಟ್ನರ್ಶಿಪ್ ಎವರಿ ಪಾರ್ಟ್ನರ್ಸ್ ಹ್ಯಾವ್ ರೈಟ್ಸ್ ಟು ಡೆವಲಪ್ ದೇರ್ ಡಿಸಿಷನ್. ಸೊ ಎಲ್ಲ ಪಾರ್ಟ್ನರ್ಸಿಗೂ ಹಕ್ಕಿರುತ್ತೆ ಅವ್ರ ಡಿಸಿಷನ್ ಹೇಳ್ಕೊಳ್ಳೋಕೆ. ಆ್ಯಂಡ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಹಕ್ಕು ಸಹ ಅವರಲ್ಲೇ ಇರುತ್ತೆ. ಯಾರಾದರೂ 5 ಜನ ಸೇರಿಕೊಂಡು ಬೆಸ್ಟ್ ಡಿಸಿಷನ್ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಥರ್ಡ್ ಒನ್ ಈಸ್ ಮೋರ್ ಫಂಡ್ಸ್. ಸೊ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಕ್ಯಾಪಿಟಲ್ ಕೂಡ ಎಸೆನ್ಷಿಯಲ್ ಆಗಿರುತ್ತೆ. ಸೊ ಆ ಕ್ಯಾಪಿಟಲ್ಗೆ ಪಾರ್ಟ್ನರ್ಶಿಪ್ಪಲ್ಲಿ ತೊಂದರೆ ಇರೋದಿಲ್ಲ. ಬಿಕಾಸ್ they were agreed to invest the capital before only. ಎಲ್ಲ ಪಾರ್ಟ್ನರ್ಸು ಈಕ್ವಲ್ ಆಗಿ ಕ್ಯಾಪಿಟಲ್ನ ಆರ್ ಅಕಾರ್ಡಿಂಗ್ ಟು ದ ರೇಷಿಯೋ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗ್ಬೇಕು. ಸೊ ದೆರ್ ಈಸ್ ನೋ ಪ್ರಾಬ್ಲಮ್ ರಿಗಾರ್ಡಿಂಗ್ ದಿ ಫಂಡ್ಸ್. ಆ್ಯಂಡ್ ಆಲ್ಸೋ ವೆನ್ ವಿ ಕಂಪೇರ್ ಟು ದಿ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಏನಾಗುತ್ತೆ, ಒಬ್ಬ ಮಾಲೀಕ ಅಷ್ಟೇ ಇರೋದು, ಆ ಮಾಲೀಕ ಒಬ್ಬನೇ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಬಟ್ ಇದರಲ್ಲಿ ಯಾವುದರಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಆ ಥರ ಇರೋದಿಲ್ಲ. ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೋ ಎಲ್ಲ ಪಾರ್ಟ್ನರ್ಸು ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ್ಯಂಡ್ ದ ಫೋರ್ತ್ ಒನ್ ಈ ಶೇರಿಂಗ್ ಆಫ್ ರಿಸ್ಕ್. ಸೊ ಒಂದು ಬಿಸ್ನೆಸ್, ಒಂದು ಉದ್ಯಮ ಅಂದಮೇಲೆ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಲಾಸ್ ಆಗೋ ಚಾನ್ಸ್ ಇರುತ್ತೆ, ಫೈರ್ ಆಗೋ ಚಾನ್ಸಸ್ ಇರುತ್ತೆ, ಥೆಫ್ಟ್ ಆಗೋ ಚಾನ್ಸ್ ಇರುತ್ತೆ. ಅಲ್ಲಿ ಬರುವಂಥ ಲಾಸಿನ ಅಮೌಂಟ್ನ ಎಲ್ಲ ಪಾರ್ಟ್ನರ್ಸು ಬೇರ್ ಮಾಡಬೇಕು. ಇದರಿಂದ ಇಂಡಿವಿಜುವಲ್ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ, ಬರ್ಡನ್ ಆನ್ ಇಂಡಿವಿಜುವಲ್ ವಿಲ್ ಬಿ ಲೆಸ್. ಸೊ ಇಂಡಿವಿಜುವಲ್ ಮೇಲೆ ಭಾಳ ಸ್ಟ್ರೆಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು 5 ರಿಂದ 6 ಲಕ್ಷ ಸಾಲ ಆಗಿರುತ್ತೆ. ಸೊ ಒಬ್ಬನೇ ತೀರ್ಸೋಕ್ಕಾಗೋದಿಲ್ಲ. ಆ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಬರ್ಡನ್ ಜಾಸ್ತಿ ಆಗ್ತದೆ. ಬಟ್ ಪಾರ್ಟ್ನರ್ಶಿಪ್ಪಲ್ಲಿ ಇನ್ ಕೇಸ್ 5-6 ಲಕ್ಷ ಲಾಸ್ ಆಯ್ತು ಅಂದರೆ, ಫಾರ್ ಎಕ್ಸಾಂಪಲ್ 4 ಪಾರ್ಟ್ನರ್ಸ್ ಇದ್ರಂದರೆ 4 ಪಾರ್ಟ್ನರ್ಸು ಆ 5-6 ಲಕ್ಷನ ಶೇರ್ ಮಾಡ್ಕೊಂಡು ಲಾಸ್ನ ಬೇರ್ ಮಾಡ್ತಾರೆ. ಆ್ಯಂಡ್ ದ ಲಾಸ್ಟ್ ಅಡ್ವಾಂಟೇಜ್ ಈಸ್ ಸೀಕ್ರೆಸಿ. They maintain the secrecy regarding the financial information like monetary aspects, transactions, like and also future planning. So ಒಂದು ಫ್ಯೂಚರ್ ಪ್ಲಾನಿಂಗ್ ಬಿಸ್ನೆಸ್ನ ಡೆವಲಪ್ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ ಸಹ ಅವ್ರು ಗುಟ್ಟಾಗಿರ್ತಾರೆ. ಪಬ್ಲಿಕ್ಕಿಗೆ ಅಷ್ಟು ಈಸಿಯಾಗಿ ಕಂಪ್ನಿ ಇನ್ಫಾರ್ಮೇಷನ್ ಗೊತ್ತಾಗೋದಿಲ್ಲ. ಬಿಕಾಸ್ ದೇ ಮೇಂಟೈನ್ ಅ ಸೀಕ್ರೆನ್ಸಿ ಅಮಾಂಗ್ ದೆಮ್ ಓನ್ಲಿ. ಆ ಪಾರ್ಟ್ನರಿಗೆ ಮಾತ್ರ ಆ ಕಂಪ್ನಿ ಇನ್ಫಾರ್ಮೇಷನ್ ಗೊತ್ತಿರುತ್ತೆ, ಬೇರೆ ಪಾರ್ಟ್ನರ್ಸಿಗೆ ಅಷ್ಟು ಈಸಿಯಾಗಿ ಗೊತ್ತಾಗೋದಿಲ್ಲ. ಸೊ ಅವರಲ್ಲಿರೋ ಪಾರ್ಟ್ನರ್ಸ್ ಬೇರೆಯವ್ರಿಗೆ ಹೇಳಿದ್ರೆ ಮಾತ್ರ ಆ ಇನ್ಫಾರ್ಮೇಷನ್ನು ಬೇರೆಯವರಿಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಆ ಇನ್ಫಾರ್ಮೇಷನ್ ಗೊತ್ತಾಗಲ್ಲ. ಸೊ ದೀಸ್ ಆರ್ ದಿ ಸಮ್ ಆಫ್ ದ ಮೆರಿಟ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಪಾರ್ಟ್ನರ್ಶಿಪ್. ದ ಫಸ್ಟ್ ಒನ್ ಈಸಿ ಆಫ್ ಫಾರ್ಮೇಷನ್ ಕ್ಲೋಜರ್, ಸೆಕೆಂಡ್ ಒನ್ ಇಸ್ ಬ್ಯಾಲೆನ್ಸ್ಡ್ ಡಿಸಿಷನ್ ಮೇಕಿಂಗ್, ಥರ್ಡ್ ಒನ್ ಈಸ್ ಮೋರ್ ಫಂಡ್ಸ್, ಫೋರ್ತ್ ಒನ್ ಈಸ್ sharing of risk, fifth one is secrecy. These are the some of the advantage or merits of the
partnership. So now we discuss the what are all the demerits of or disadvantages of the partnership. ಸೊ ಒಂದು ಪಾರ್ಟ್ನರ್ಶಿಪ್ ಮಾಡಿದ್ರೆ ಯಾವೆಲ್ಲ ಅನಾನುಕೂಲಗಳಿದ್ದಾವೆ ಅನ್ನೋದನ್ನ ನಾವು ಈಗ ಕಲಿತಾ ಹೋಗೋಣ. There are some of the demerits will be there. What are all those? Demerits are disadvantages of partnership. Demerits or disadvantages of the partnership. The first demerits of partnership is unlimited liability. Unlimited ಸೊ ಲಯಬಿಲಿಟಿ ಅಂದ್ರೇನು ಹೊಣೆಗಾರಿಕೆ. ಹೊಣೆಗಾರಿಕೆ ಅನ್ನೋದು ಎಲ್ಲ ಪಾರ್ಟ್ನರ್ಸ್ ಮೇಲೂ ತುಂಬಾ ಇರ್ತಾ ಹೋಗುತ್ತೆ. ಪಾರ್ಟ್ನರ್ಸ್ ಆರ್ ಲಯಬಲ್ ಟು ರೀಪೇ ದ ಡೆಬ್ಟ್ಸ್ ಈವನ್ ಫ್ರಮ್ ದಿ ಪರ್ಸನಲ್ ರಿಸೋರ್ಸಸ್. ಫಾರ್ ಎಕ್ಸಾಂಪಲ್, ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಲ್ಲ ಪಾರ್ಟ್ನರ್ಸು ಡಿಸೈಡ್ ಮಾಡಿ ಒಂದು ಬ್ಯಾಂಕಲ್ಲಿ ಲೋನ್ ತೊಗೊಳ್ತಾರೆ, ಒಂದು 10 ಲಕ್ಷ ಲೋನ್ ತೊಗೊಳ್ತಾರೆ. ಒಂದು ವರ್ಷ ಆಗಿಲ್ಲ, ಇನ್ ಕೇಸ್ ಅವರು ಅದನ್ನ ರೀಪೇಮೆಂಟ್ ಮಾಡಿಲ್ಲ ಅಂದರೆ ಬಿಸ್ನೆಸ್ಸಲ್ಲಿರುವ ಅಸೆಟ್ಸ್ ಜೊತೆಗೆ ತಮ್ಮ ಪಾರ್ಟ್ನರ್ಸಲ್ಲಿರುವ ಪರ್ಸ್ನಲ್ ಅಸೆಟ್ಸು, ಅವ್ರ ಮನೆಯಲ್ಲಿರುವ ಕಾರ್ ಆಗಿರ್ಬೋದು, ತಮ್ಮ ಪರ್ಸ್ನಲ್ ಅಸೆಟ್ಸ್ ಸಹ ಸಾಲ ಬ್ಯಾಂಕ್ನವರು ಅಡ ಇಟ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಇಫ್ ಎನಿ ಪಾರ್ಟ್ನರ್ಸ್ ಈಸ್ ನಾಟ್ ಲಯಬಲ್ ಟು ಪೇ ದ ಡೆಬ್ಟ್ಸ್, ದ ಅದರ್ ಪಾರ್ಟ್ನರ್ಸ್ ವಿಲ್ ಪೇ ದ ದೋಸ್ ಡೆಬ್ಟ್ಸ್. ಯಾವುದಾದ್ರೂ ಒಬ್ಬ ಪಾರ್ಟ್ನರ್ ಏನಾದರೂ ನಾವು ಪೇ ಮಾಡಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಲೋನ್ನ ರಿಕವರ್ ಮಾಡಿಲ್ಲ ಅಂದರೆ ಬೇರೆ ಪಾರ್ಟ್ನರ್ಸು ಆ ಪಾರ್ಟ್ನರ್ ಸಾಲ ಸಹ ತೀರಿಸಬೇಕಾಗೋ ಚಾನ್ಸಸ್ ಇರುತ್ತೆ. ಸೊ ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಇಸ್ ಅನ್ಲಿಮಿಟೆಡ್ ಲಯಬಿಲಿಟಿ. ರೆಸ್ಪಾನ್ಸಿಬಿಲಿಟಿ ಅನ್ನೋದು, ಹೊಣೆಗಾರಿಕೆ ಅನ್ನೋದು ಪಾರ್ಟ್ನರ್ಶಿಪ್ಪಲ್ಲಿ ತುಂಬ ಇರ್ತಾ ಹೋಗುತ್ತೆ. ಇಫ್ ದೇ ಫೇಲ್ ಟು ರಿಪೇ ದ ಡೆಬ್ಟ್ಸ್, ದರ್ ಪರ್ಸನಲ್ ಪ್ರಾಪರ್ಟಿ ಆಲ್ಸೋ ಮಾರ್ಟ್ಗೇಜ್, ಸೊ ಅಡ ಇಟ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಸೆಕೆಂಡ್ ಡಿಸ್ಅಡ್ವಾಂಟೇಜಸ್ ಈಸ್ ಲಿಮಿಟೆಡ್ ರಿಸೋರ್ಸಸ್. So second disadvantage is limited resources. There is a restriction on the number of partners. So minimum ಎಷ್ಟು ಇರಬೇಕು, 2 ಇರಬೇಕು, ಮ್ಯಾಕ್ಸಿಮಮ್ 50 ಇರಬೇಕು. And hence the contribution in terms of capital investment is usually not sufficient. ಸೊ ರಿಸ್ಟ್ರಿಕ್ಷನ್ ಇರೋದ್ರಿಂದ ಇಷ್ಟೇ ಪಾರ್ಟ್ನರ್ಸೇ ಇರಬೇಕು ಒಂದು ಬಿಸ್ನೆಸ್ಸಲ್ಲಿ ಅನ್ನೋದ್ರಿಂದ, ಸೊ ಅಷ್ಟೇ ಪಾರ್ಟ್ನರ್ಸ್ ಅಷ್ಟೇ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ಏನು ಪ್ರಾಬ್ಲಮ್ ಅರೈಸ್ ಆಗುತ್ತೆ ಅಂದರೆ, ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅಷ್ಟೇ ಮಾಡೋಕ್ಕಾಗುತ್ತೆ. ದೊಡ್ಡ ದೊಡ್ಡ ಕಂಪ್ನಿಗಳು ದೊಡ್ಡ ದೊಡ್ಡ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಸ್ಮಾಲ್ ಬಿಸ್ನೆಸ್ ರಿಕ್ವೈರ್ಸ್ ವೆರಿ ಸ್ಮಾಲ್ ಅಮೌಂಟ್ ಆಫ್ ಕ್ಯಾಪಿಟಲ್, ಬಟ್ ಲಾರ್ಜ್ ಬಿಸ್ನೆಸ್ ರಿಕ್ವೈರ್ಸ್ ದಿ ಲಾರ್ಜ್ ಅಮೌಂಟ್ ಆಫ್ ಕ್ಯಾಪಿಟಲ್. ಆ್ಯಸ್ ಎ ರಿಸಲ್ಟ್ ಆಫ್ ಪಾರ್ಟ್ನರ್ಶಿಪ್ ಫಾರ್ ಫೇಸ್ ದ ಪ್ರಾಬ್ಲಮ್ಸ್ ಇನ್ ದಿ ಎಕ್ಸ್ಪೆನ್ಷನ್, ಇಟ್ ಈಸ್ ಡಿಫಿಕಲ್ಟ್ ಟು ಸ್ಟಾರ್ಟ್ ಎ ಲಾರ್ಜ್ ಬಿಸ್ನೆಸ್ ಆಪರೇಷನ್. ಸೊ ಲಾರ್ಜ್ ಬಿಸ್ನೆಸ್ ಆಪರೇಷನ್ ಮಾಡಬೇಕಂದ್ರೆ, ಸ್ಟಾರ್ಟ್ ಮಾಡಬೇಕಂದ್ರೆ ತುಂಬಾ ದುಡ್ಡು ಬೇಕಾಗುತ್ತೆ. ಬಟ್ ಇಲ್ಲಿ ಪಾರ್ಟ್ನರ್ಸ್ ರಿಸ್ಟ್ರಿಕ್ಷನ್ ಮಾಡಿರ್ತಾರೆ, ಇಷ್ಟೇ ಪಾರ್ಟ್ನರ್ಸ್ ಇರಬೇಕು. ಸೊ ಅಷ್ಟೇ ಪಾರ್ಟ್ನರ್ಸ್ ಅಷ್ಟೇ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇನ್ನೂ ಹೆಚ್ಚಿಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಆವಾಗ ದೇ ಫೇಲ್ ಟು ಸ್ಟಾರ್ಟ್ ಎ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಆಪರೇಷನ್. ರೆಸ್ಟ್ರಿಕ್ಷನ್ಸ್ ಆಫ್ ಮಿನಿಮಮ್ ಪಾರ್ಟ್ನರ್ಸ್ ವಿಲ್ ಎಫೆಕ್ಟ್ ದ ಬಿಸ್ನೆಸ್. ಸೊ ಈ ಥರ ರೆಸ್ಟ್ರಿಕ್ಷನ್ ಹಾಕೋದ್ರಿಂದ ಪಾರ್ಟ್ನರ್ಶಿಪ್ ಮೇಲೆ ಸ್ವಲ್ಪ ಅನಾನುಕೂಲಗಳು ಆಗುತ್ತೆ. ಏನಕ್ಕಂದರೆ ಈಗ ಅವರೊಂದು ಡ್ರೀಮ್ ಇರುತ್ತೆ, ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ, ಲಾರ್ಜ್ ಬಿಸ್ನೆಸ್ ಸ್ಟಾರ್ಟ್ ಮಾಡಲು ಲಾರ್ಜ್ ಅಮೌಂಟ್ ಆಫ್ ಕ್ಯಾಪಿಟಲ್ ರಿಕ್ವೈರ್ ಆಗ್ತಾ ಹೋಗುತ್ತೆ. ಬಟ್ ಹಿಯರ್ ದೇರ್ ಇಸ್ ಎ ರಿಸ್ಟ್ರಿಕ್ಷನ್ ಬಿಟ್ವೀನ್ ದಿ ಪಾರ್ಟ್ನರ್ಸ್. ಸೊ ರಿಸ್ಟ್ರಿಕ್ಷನ್ ಇರುತ್ತೆ, ಇಷ್ಟೇ ಪಾರ್ಟ್ನರ್ಸ್ ಇರಬೇಕು. ಸೊ ಅವಾಗ ಅವರು ಜಾಸ್ತಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗೋದಿಲ್ಲ. ಸೊ ಇಟ್ ಈಸ್ ಒನ್ ಆಫ್ ದಿ ಡಿಮೆರಿಟ್ಸ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಪಾರ್ಟ್ನರ್ಶಿಪ್. So the third disadvantages is possibility of conflicts. So partnership in ಮೂರನೇ ಡಿಸ್ಅಡ್ವಾಂಟೇಜಸ್ ಯಾವುದು? ಪಾಸಿಬಿಲಿಟಿ ಆಫ್ ಕಾನ್ಫ್ಲಿಕ್ಟ್ಸ್. ಪಾಸಿಬಿಲಿಟಿ ಆಫ್ ಕಾನ್ಫ್ಲಿಕ್ಟ್ಸ್. ಸೊ ಕಾನ್ಫ್ಲಿಕ್ಟ್ಸ್ ಅಂದ್ರೇನು? ಭಿನ್ನಾಭಿಪ್ರಾಯ ಬರೋದು, ಘರ್ಷಣೆ ಉಂಟಾಗೋದು, ತೊಂದರೆ ಉಂಟಾಗೋದು, ಅವರಲ್ಲೇ ಮನಸ್ತಾಪ ಬರೋದು. ಯಾವ ಥರ ಅಂದರೆ, ವೆನ್ ವಿ ಟೇಕ್ ಎನಿ ನ್ಯೂ ಡಿಸಿಷನ್, ದ ಒಪಿನಿಯನ್ ರಿಗಾರ್ಡಿಂಗ್ ಡಿಸಿಷನ್ ಮೇಕಿಂಗ್ ಇಸ್ ಡಿಫ್ರೆಂಟ್ ಫ್ರಮ್ ಒನ್ ಅನದರ್. ಸೊ ಆಲ್ರೆಡಿ ಐ ಟೋಲ್ಡ್ ದಟ್ ಡಿಸಿಷನ್ ಮೇಕಿಂಗ್ ಎಲ್ಲ ಪಾರ್ಟ್ನರ್ಸಿಗೂ ರೈಟ್ಸ್ ಇರುತ್ತೆ, ಹಕ್ಕಿರುತ್ತೆ ಡಿಸಿಷನ್ ತಗೊಳ್ಳೋಕ್ಕೆ. ಸೊ ಎಕ್ಸಾಂಪಲ್, ಈಗ ಒಂದು ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಎಲ್ಲ ಕಲರ್ ಸೆಲೆಕ್ಟ್ ಮಾಡಬೇಕು ಅನ್ನೋ ಒಂದು ಅಂಶ ಬರುತ್ತೆ. ಅವಾಗೆಲ್ಲ ಫಾರ್ ಎಕ್ಸಾಂಪಲ್ 4 ಪಾರ್ಟ್ನರ್ಸು 4 ಕಲರ್ನ ಸಜೆಸ್ಟ್ ಮಾಡ್ತಾರೆ. ಬಟ್ 4
4 ಕಲರ್ ನಾವು ಕಾರಿಗೆ ಹಾಕಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ, ಕಾರಿಗೆ ಒಂದೇ ಕಲರ್ ಇರುತ್ತೆ. ಸೊ ಅವಾಗ ಯಾವ್ದಾದ್ರು ಒಂದು ಪಾರ್ಟ್ನರಿನ ಕಲರ್ ಸೆಲೆಕ್ಟ್ ಮಾಡಿದಾಗ ಉಳಿದ 3 ಪಾರ್ಟ್ನರ್ಸಿಗೆ ನಮ್ಮ ಕಲರ್ ಯಾಕೆ ಸೆಲೆಕ್ಟ್ ಮಾಡಿಲ್ಲ ಅಂತೇಳಿ ಬೇಜಾರಾಗೋ ಚಾನ್ಸಸ್ ಇರುತ್ತೆ, ಭಿನ್ನಾಭಿಪ್ರಾಯ ಆಗೋ ಚಾನ್ಸಸ್ ಇರುತ್ತೆ. ಆನ್ ದಟ್ ಟೈಮ್ conflicts may arise between those partners. If all the partners agree the decision, it will run, but many of them not agree with the other ಒಪಿನಿಯನ್. ಸೊ ಈಗ ಎ ಅನ್ನೋನು, ಬಿ ಅನ್ನೋನು, ಸಿ ಅನ್ನೋ, ಡಿ ಅನ್ನೋ 4 ಪಾರ್ಟ್ನರ್ಸ್ ಇರ್ತಾರೆ. 4 ಪಾರ್ಟ್ನರ್ಸ್ ಒಂದೊಂದು ಕಲರ್ನ ಸಜೆಸ್ಟ್ ಮಾಡ್ತಾ ಹೋಗ್ತಾರೆ ಕಾರಿಗೆ. ಸೊ ಅದರಲ್ಲಿ ಎ ಅನ್ನೋ ಒಂದು ಕಲರ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಅವಾಗ ಸೆಲೆಕ್ಟ್ ಮಾಡಿದಾಗ ಉಳಿದಿರೋ ಬಿ ಮತ್ತು ಸಿ, ಡಿ ಅವರು ನನ್ನ ಕಲರ್ ಯಾಕೆ ತೊಗೊಂಡಿಲ್ಲ ಅನ್ನೋ ಕಾನ್ಫ್ಲಿಕ್ಟ್ಸ್ ಅರೈಸ್ ಆಗ್ತದೆ, ಜಗಳ ಮಾಡೋ ಚಾನ್ಸಸ್ ಇರುತ್ತೆ. ಅವ್ನ ಕಲರ್ ಯಾಕೆ ತೊಗೊಂಡಿದ್ರೆ ನಾನು ಹೇಳಿರೋ ಕಲರ್ನೇ ಕಾರಿಗೆ ಹಾಕ್ಬೋದಲ್ಲ ಅನ್ನೋ ಒಪಿನಿಯನ್ ಬರ್ತಾ ಹೋಗುತ್ತೆ. ಸೊ ಅವಾಗ ಏನಾಗ್ತದೆ, ಅವರಲ್ಲೇ ಕಾನ್ಫ್ಲಿಕ್ಟ್ಸ್ ಅರೈಸ್ ಆಗಿ ಬಿಸ್ನೆಸ್ಸು ವೈಂಡ್ ಅಪ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇಫ್ ಆಲ್ ದ ಪಾರ್ಟ್ನರ್ಸ್ ಅಗ್ರೀಡ್ ವಿತ್ ದ ಹೇ ಕಲರ್, ಈಗ ಎ ಅಂತ ಹೇಳಿರೋ ಕಲರ್ನ ಎಲ್ಲ ಪಾರ್ಟ್ನರ್ಸ್ ಒಪ್ಕೊಂಡ್ರೆ ಬಿಸ್ನೆಸ್ ವಿಲ್ ರನ್. ಸೊ ಅವಾಗ ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಹೇಳಿರೋ ಕಲರ್ನ ಬೇರೆ ಪಾರ್ಟ್ನರ್ಸ್ ಬೇಡ ಒಪ್ಪೋದಿಲ್ಲ, ನಾನು ಹೇಳಿರೋ ಕಲರೇ ತಗೋಬೇಕು ಅಂತ ಜಗಳ ಮಾಡ್ಕೊಂಡು ಆಟ ಹಿಡ್ಕೊಂಡು ಕೂತ್ಕೊಂಡ್ರೆ ಬಿಸ್ನೆಸ್ನ ನಾವು ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ದೇರ್ ಈಸ್ ಎ ಮೆನಿ ಕಾನ್ಫ್ಲಿಕ್ಟ್ಸ್ ವಿಲ್ ಅರೈಸಸ್ ಇನ್ ದಿ ಪಾರ್ಟ್ನರ್ಶಿಪ್. ಸೊ ಮೆನಿ ಕಾನ್ಫ್ಲಿಕ್ಟ್ಸ್ ಅರೈಸ್ ಆಗ್ತದೆ. ಯಾವ ಮ್ಯಾಟ್ರಲ್ಲಿ? ಒಂದು ಡಿಸಿಷನ್ ಮ್ಯಾಟ್ರಲ್ಲಿ. ಒಂದು ಡಿಸಿಷನ್ ಮ್ಯಾಟ್ರಲ್ಲಿ ಸಹ ಒಪಿನಿಯನ್ನು ಒಬ್ಬರಿಂದ ಒಬ್ಬರಿಗೆ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಫೈನಾನ್ಷಿಯಲ್ ಮ್ಯಾಟ್ರ್. ಸೊ ಫೈನಾನ್ಷಿಯಲ್ ಮ್ಯಾಟ್ರಲ್ಸಲ್ಲಿ ಬಂದರೂ ಸಹ ಅಲ್ಲಿ ಒಬ್ಬರಿಂದ ಒಬ್ಬರಿಗೆ ಡಿಸಿಷನ್ ವೇರಿಯೇಷನ್ ಆಗುತ್ತೆ. ಸೊ ಒಂದು ಪ್ರಾಫಿಟ್ ಶೇರ್ ಮಾಡಬೇಕಾದ್ರೂ ಆಗಿರ್ಬೋದು, ಲಾಸ್ನ ಶೇರ್ ಮಾಡಬೇಕಾದ್ರೂ ಆಗಿರ್ಬೋದು, ಕಾನ್ಫ್ಲಿಕ್ಟ್ಸ್ ಅರೈಸ್ ಆಗ್ತಾ ಹೋಗುತ್ತೆ. ಒಪಿನಿಯನ್ ಮ್ಯಾಟ್ರಸ್, ಈಗ ಫಾರ್ ಎಕ್ಸಾಂಪಲ್ ಕಾರ್ ಕಲರ್ ಸೆಲೆಕ್ಟ್ ಮಾಡಬೇಕಾದ್ರೂ ಸಹ ಒಬ್ಬರಿಂದ ಒಬ್ಬರು ಒಪಿನಿಯನ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ, ಅವಾಗೂ ಸಹ ಕಾನ್ಫ್ಲಿಕ್ಟ್ಸ್ ಅರೈಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒನ್ ಆಫ್ ದಿ ಡಿಮೆರಿಟ್ಸ್ ಆರ್ ಡಿಸ್ಅಡ್ವಾಂಟೇಜ್ ಆಫ್ ಪಾರ್ಟ್ನರ್ಶಿಪ್ ಈಸ್ ಪಾಸಿಬಿಲಿಟಿ ಆಫ್ ಕಾನ್ಫ್ಲಿಕ್ಟ್ಸ್ ಅನ್ನೋದು ಪಾರ್ಟ್ನರ್ಶಿಪ್ಪಲ್ಲಿ ತುಂಬಾ ಬರ್ತಾ ಹೋಗುತ್ತೆ. ಈ ಕಾನ್ಫ್ಲಿಕ್ಟ್ಸು ಬಿಸ್ನೆಸ್ನ ವೈಂಡ್ ಅಪ್ ಮಾಡೋ ತನಕನೂ ತೆಗೆದುಕೊಂಡು ಹೋಗುತ್ತೆ. ಮೇ ಬಿ ಚಾನ್ಸಸ್ ಆಫ್ ಈವನ್ ವೈಂಡ್ ಅಪ್ ಆಫ್ ದಿ ಬಿಸ್ನೆಸ್ ಕ್ಲೋಸ್ ಮಾಡೋ ತನಕನೂ ಚಾನ್ಸಸ್ ಇರುತ್ತೆ. ಆ್ಯಂಡ್ ದ 4th ಡಿಸ್ಅಡ್ವಾಂಟೇಜಸ್ ಈಸ್ ಲ್ಯಾಕ್ ಆಫ್ ಕಂಟಿನ್ಯೂಟಿ. ಸೊ ಕಂಟಿನ್ಯೂಟಿ ಮೀನ್ಸ್ ಮುಂದುವರಿಸೋದು. ಒಂದು ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡಿದ್ರೆ ಅಂದರೆ ವಿ ಹ್ಯಾವ್ ಡ್ರೀಮ್ ಟು ರನ್ ಫಾರ್ ಎ ಲಾಂಗ್ ರನ್. ಒಂದು ಬಿಸ್ನೆಸ್ನ ನಾವು 1 ವರ್ಷಕ್ಕಷ್ಟೇ ಸ್ಟಾರ್ಟ್ ಮಾಡಿ ವೈಂಡ್ ಅಪ್ ಮಾಡೋದಿಲ್ಲ. ವಿ ಶುಡ್ ಹ್ಯಾವ್ ಪ್ಲ್ಯಾನ್ ಟು ರನ್ ಫಾರ್ ಎ ಲಾಂಗ್ ರನ್. ಬಟ್ ಪಾರ್ಟ್ನರ್ಶಿಪ್ಪಲ್ಲಿ ಕಂಟಿನ್ಯೂಟಿ ಮಾಡೋದು ಅಷ್ಟು ಈಸಿ ಅಲ್ಲ. ಏನಕ್ಕಂದರೆ ಪಾರ್ಟ್ನರ್ಶಿಪ್ ಮೇ ಕಮ್ಸ್ ಟು ಎನ್ ಎಂಡ್ ವಿತ್ ಡೆತ್ ಆರ್ ರಿಟೈರ್ಮೆಂಟ್ ಆರ್ ಇನ್ಸಾಲ್ವೆನ್ಸಿ ಆಫ್ ಎನಿ ಪಾರ್ಟ್ನರ್. ಫಾರ್ ಎಕ್ಸಾಂಪಲ್ ಒಂದು 4 ಜನ ಪಾರ್ಟ್ನರ್ಸ್ ಇರ್ತಾರೆ. ಎ, ಬಿ, ಸಿ, ಡಿ ಆರ್ ದಿ 4 ಪಾರ್ಟ್ನರ್. ಈ 4 ಜನ ಪಾರ್ಟ್ನರಲ್ಲಿ ಎ ಏನಾದರೂ ಎಕ್ಸ್ಪೈರ್ ಆದರೆ, ಎ ಏನಾದರೂ ರಿಟೈರ್ಮೆಂಟ್ ಆದರೆ, ಎ ಏನಾದರೂ ಇನ್ ಕೇಸ್ ಲೆಫ್ಟ್ ಆದ ಅಂದರೆ ಬಿ, ಸಿ ಮತ್ತು ಡಿ ಅವರು ಬಿಸ್ನೆಸ್ನ ಕ್ಲೋಸ್ ಮಾಡೋ ಚಾನ್ಸಸ್ ಇರುತ್ತೆ. ಏನಕ್ಕಂದರೆ ಅವ್ರ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿದ್ರೆ ಎಲ್ಲ ಪ್ರಾಫಿಟು ಎಲ್ಲ ಕ್ಯಾಪಿಟಲ್ನ ಶೇರ್ ಮಾಡ್ತೀವಿ ಅಂತ ಅಗ್ರಿಮೆಂಟಲ್ಲಿ ಇರುತ್ತೆ. ಬಟ್ ಇಫ್ ಏನಾದರೂ ಏನಾರು ಕ್ವಿಟ್ ಮಾಡಿದ್ರೆ ಬಿ, ಸಿ, ಡಿ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ, ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಬಿಸ್ನೆಸ್ನ ಕ್ಲೋಸ್ ಮಾಡೋ ಹಂತಕ್ಕೆ ತಲುಪ್ತಾರೆ. If any one partner will left the business, it will affect to the other partners. It may lead to the wind up of the business. ಏನಾದರೂ ಒಬ್ಬ ಪಾರ್ಟ್ನರ್ ಲೆಫ್ಟ್ ಆದರೆ, ಇಲ್ಲ ಒಬ್ಬ ಪಾರ್ಟ್ನರ್ ಡೆತ್ ಆದರೆ, ಇಲ್ಲ ಒಬ್ಬ ಪಾರ್ಟ್ನರ್ ಏನಾದರೂ ಇನ್ಸಾಲ್ವೆನ್ಸಿ ದಿವಾಳಿತನ ಆದರೆ, ಆವಾಗ ಬಿ, ಸಿ, ಡಿ ಪಾರ್ಟ್ನರ್ಸ್ ಏನು ಮಾಡ್ತಾರೆ, ಬಿಸ್ನೆಸ್ನ ಕ್ಲೋಸ್ ಮಾಡೋ ಚಾನ್ಸಸ್ ಇರುತ್ತೆ. ಅಥವಾ ಬಿ, ಸಿ, ಡಿ ಒಪ್ಕೊಂಡು ಇಲ್ಲ ನಾವು ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡೇ ಮಾಡ್ತೀವಿ, ಎ ರಿಟೈರ್ಡ್ ಆದರೂ ಲೆಫ್ಟ್ ಆದರೂ ನಾವು ಸ್ಟಾರ್ಟ್ ಮಾಡ್ತೀವಿ ಅಂದರೆ ಆವಾಗ ನ್ಯೂ ಅಗ್ರಿಮೆಂಟ್ ಮಾಡ್ಕೋಬೇಕಾಗುತ್ತೆ. ಸೊ ಓಲ್ಡ್ ಅಗ್ರಿಮೆಂಟ್ ಏನಿರುತ್ತಲ್ಲ ಆ ಓಲ್ಡ್ ಅಗ್ರಿಮೆಂಟ್ ಕನ್ಸಿಡರ್ ಮಾಡೋದಿಲ್ಲ. ಹೊಸ ಅಗ್ರಿಮೆಂಟಿಂದ ಬಿ ಮತ್ತು ಸಿ ಮತ್ತು ಡಿ ಹೊಸ ಬಿಸ್ನೆಸ್ ವಿತ್ ಸ್ಟಾರ್ಟಿಂಗ್ ಆಫ್ ನ್ಯೂ ಅಗ್ರಿಮೆಂಟ್. ಅದರ್ ಪಾರ್ಟ್ನರ್ಸ್ ಮೇ ವಿಶ್ ಟು ಸ್ಟಾರ್ಟ್ ಎ ನ್ಯೂ ಬಿಸ್ನೆಸ್ ವಿತ್ ಎ ನ್ಯೂ ಅಗ್ರಿಮೆಂಟ್. ಅವರೇ ವಿಶ್ ಮಾಡ್ಕೊಂಡು ಅವರೇ ನಾವು ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಮನಸ್ಸು ಮಾಡಿದರೆ ವಿತ್ ಹೆಲ್ಪ್ ಆಫ್ ದಿ ನ್ಯೂ ಅಗ್ರಿಮೆಂಟ್ ದೇ ಕ್ಯಾನ್ ಸ್ಟಾರ್ಟ್. ಬಟ್ ಓಲ್ಡ್ ಅಗ್ರಿಮೆಂಟ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಇಟ್ ಈಸ್ ದಿ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ಪಾರ್ಟ್ನರ್ಶಿಪ್. ಸೊ ಕಂಟಿನ್ಯೂಟಿ ಮಾಡೋದು ಅಷ್ಟು ಈಸಿ ಅಲ್ಲ. ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಅದನ್ನು ಕಂಟಿನ್ಯೂಟಿ ಮಾಡ್ಕೊತ ಹೋಗೋದು ತುಂಬಾ ಕಷ್ಟಕರವಾಗಿರುತ್ತದೆ. ಸೊ ಅಂಡ್ ದ ಲಾಸ್ಟ್ ಡಿಸ್ಅಡ್ವಾಂಟೇಜಸ್ ಇಸ್ ಲ್ಯಾಕ್ ಆಫ್ ಪಬ್ಲಿಕ್ ಕಾನ್ಫಿಡೆನ್ಸ್.
So another disadvantages is lack of public confidence. Public cannot interfere information regarding the business. So ಜನಗಳು ಬೇರೆ ಪಬ್ಲಿಕ್ ಅವರು ಈ ಬಿಸ್ನೆಸ್ಸಿನ ಪಾರ್ಟ್ನರ್ಶಿಪ್ಪಿನ ಇನ್ಫಾರ್ಮೇಷನ್ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಯಾಕಂದರೆ ನಾನು ಅಡ್ವಾಂಟೇಜಸಲ್ಲಿ ಹೇಳಿದ್ದೆ, ದೇ ಮೇಂಟೈನ್ ದ ಸೀಕ್ರೆಸಿ ರಿಗಾರ್ಡಿಂಗ್ ದ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಆ್ಯಂಡ್ ಎ ಪಾರ್ಟ್ನರ್ಶಿಪ್ ಈಸ್ ನಾಟ್ ಲೀಗಲಿ ರಿಕ್ವೈರ್ಡ್ ಟು ಪಬ್ಲಿಷ್ ಇಟ್ಸ್ ಫೈನಾನ್ಷಿಯಲ್ ರಿಪೋರ್ಟ್. ಒಂದು ಬಿಸ್ನೆಸ್ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಹೊಸದಾಗಿ ಸೇರ್ಕೋಬೇಕಂದ್ರೆ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಆ ಬಿಸ್ನೆಸ್ಸು ಪ್ರಾಫಿಟಲ್ಲಿ ನಡೀತಿದ್ದೇನೋ ಲಾಸಲ್ಲಿ ನಡೀತಿದೆ ಅನ್ನೋದು ಗೊತ್ತಾದರೆ ಮಾತ್ರ ಆ ಬಿಸ್ನೆಸ್ ಮೇಲೆ ಗುಡ್ ವಿಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಪಾರ್ಟ್ನರ್ಶಿಪ್ಪಲ್ಲಿ ಆ ಥರ ಇಲ್ಲ, ಅವ್ರು ಇನ್ಫಾರ್ಮೇಷನ್ ಶೇರ್ ಆದರೂ ಮಾಡ್ಬೋದು, ಮಾಡದೇನೂ ಇರ್ಬೋದು. ಸೊ ಇದು ಯಾವ್ದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಪಬ್ಲಿಕ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅವ್ರ ಕಾನ್ಫಿಡೆನ್ಸ್ ಕಡಿಮೆ ಆಗ್ತದೆ, ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮೇಲೆ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಪಬ್ಲಿಕ್ಕಿಗೆ ಇದ್ರ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಓನ್ಲಿ ಪಾರ್ಟ್ನರ್ಸ್ ವಿಲ್ ನೋ ದೀಸ್ ಆಸ್ಪೆಕ್ಟ್ಸ್. ಸೊ ಲ್ಯಾಕ್ ಆಫ್ ಪಬ್ಲಿಕ್ ಕಾನ್ಫಿಡೆನ್ಸ್. ಸೊ ಪಬ್ಲಿಕ್ಕಿಗೆ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಗೊತ್ತಾಗೋದಿಲ್ಲ ಆ್ಯಂಡ್ ಆಲ್ಸೋ ಸಮ್ ಆಫ್ ದ ಮಾನಿಟರಿ ಆಸ್ಪೆಕ್ಟ್ಸ್ ಇನ್ಫಾರ್ಮೇಷನ್ ಸಹ ಗೊತ್ತಾಗೋದಿಲ್ಲ. ದಿಸ್ ಮೇ ಲೀಡ್ ಟು their confidence will very less. So these are some of the major disadvantages or demerits of partnership. The first one is unlimited liability. So unlimited liability ಅಂದ್ರೇನು? ಸೊ ಲಯಬಿಲಿಟಿ ಅನ್ನೋದು ತುಂಬಾ ಇರುತ್ತೆ, ಹೊಣೆಗಾರಿಕೆ ತುಂಬಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ದಾರೆ ಪಾರ್ಟ್ನರ್ಶಿಪ್ ಮೇಲೆ ಅಂದರೆ ಎಲ್ಲ ಪಾರ್ಟ್ನರ್ಸು ಅದನ್ನ ತೀರ್ಸೋಕ್ಕೆ ರೆಡಿ ಇರಬೇಕು, ರೀಪೇಮೆಂಟ್ ಮಾಡೋಕ್ಕೆ ರೆಡಿ ಇರಬೇಕು. ಯಾವುದಾದ್ರು ಒಬ್ಬ ಪಾರ್ಟ್ನರು ರೀಪೇಮೆಂಟ್ ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ಉಳಿದಿರುವ ಪಾರ್ಟ್ನರ್ ಸಹ ಅದನ್ನ ರೀಪೇಮೆಂಟ್ ಮಾಡಲೇಬೇಕಾಗಿರುತ್ತೆ. ಆ್ಯಂಡ್ ಈವನ್ ಆಲ್ಸೋ ಫ್ರಮ್ ದೇರ್ ಪರ್ಸ್ನಲ್ ಪ್ರಾಪರ್ಟಿ. ಬ್ಯಾಂಕ್ ಅವರು ಬಿಸ್ನೆಸ್ನೇ ಪ್ರಾಪರ್ಟಿ ಹೇಳಿದ್ರೆ ಪರ್ಸ್ನಲ್ ಪ್ರಾಪರ್ಟಿನ ಅಡ ಹಿಡ್ಕೊಳ್ಳೋ ಚಾನ್ಸಸ್, ಮಾರ್ಟೇಜ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಪಾರ್ಟ್ನರ್ಶಿಪ್. ದ ಸೆಕೆಂಡ್ ಒನ್ ಇಸ್ ಲಿಮಿಟೆಡ್ ರಿಸೋರ್ಸಸ್. ಸೊ ಇಷ್ಟೇ ಪಾರ್ಟ್ನರ್ಸ್ ಇರಬೇಕು, ಇಂಥ ಬಿಸ್ನೆಸ್ಸಿಗೆ ಇಷ್ಟೇ ಪಾರ್ಟ್ನರ್ಸನ್ನು ರಿಸ್ಟ್ರಿಕ್ಷನ್ ಹಾಕಿರೋದ್ರಿಂದ ಸೊ ರಿಸೋರ್ಸ್ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದೇ ಫೇಲ್ ಟು ಸ್ಟಾರ್ಟ್ ಎ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಆಪರೇಷನ್. ಸೊ ಒಂದು ಪಾರ್ಟ್ನರ್ಶಿಪ್ಪಿಂದ ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ, ಕಡಿಮೆ ಸ್ಮಾಲ್ ಬಿಸ್ನೆಸ್ ಅಷ್ಟೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಸ್ಮಾಲ್ ಬಿಸ್ನೆಸ್ಗೆ ಸ್ಮಾಲ್ ಕ್ಯಾಪಿಟಲ್ ರಿಕ್ವೈರ್ ಆಗುತ್ತೆ. ಸೊ ಕಡಿಮೆ ದುಡ್ಡಿಂದ ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಬಟ್ ಅವ್ರು ಏನಾದರೂ ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ, ಸೊ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಕ್ಯಾಪಿಟಲ್ ತುಂಬಾ ಬೇಕಾಗ್ತಾ ಹೋಗುತ್ತೆ. ಆ್ಯಂಡ್ ಥರ್ಡ್ ಒನ್ ಇಸ್ ಪಾಸಿಬಿಲಿಟಿ ಆಫ್ ಕಾನ್ಫ್ಲಿಕ್ಟ್ಸ್. ಭಿನ್ನಾಭಿಪ್ರಾಯ ಬರೋದು ತುಂಬ ಇರುತ್ತೆ. ಈ ಕಾನ್ಫ್ಲಿಕ್ಟ್ಸಿಂದ ಬಿಸ್ನೆಸ್ ವೈಂಡ್ ಅಪ್ ಮಾಡೋ ತನಕ ಹೋಗುತ್ತೆ. ಯಾವ ಥರ ಅಂದರೆ ಅದು ಹೇಳಿದೆ, ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ 5 ಜನ 5 ಕಲರ್ ಹೇಳಿದ್ರೆ 5 ಕಲರ್ ಹಾಕೋಕ್ಕಾಗಲ್ಲ, ಯಾವುದಾದ್ರೂ ಒಂದು ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಆವಾಗ ಉಳಿದಿರೋ 4 ಪಾರ್ಟ್ನರ್ಸು ಆ ಕಲರ್ ಏನಕ್ಕೆ ಸೆಲೆಕ್ಟ್ ಮಾಡಿದ್ದೀರಾ ಅಂತೇಳಿ ಜಗಳ, ಘರ್ಷಣೆ, ತೊಂದರೆಗಳು, ಈ ಥರ ಕಾನ್ಫ್ಲಿಕ್ಟ್ಸ್ ಅರೈಸ್ ಆಗ್ತಾ ಹೋಗುತ್ತೆ. ಅವರಲ್ಲಿ ಭಿನ್ನಾಭಿಪ್ರಾಯ ಬರೋದ್ರಿಂದ ಆ ಪಾರ್ಟ್ನರ್ಶಿಪ್ ಮುರಿದು ಬೀಳೋ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಪಾಸಿಬಿಲಿಟಿ ಆಫ್ ಕಾನ್ಫ್ಲಿಕ್ಟ್ಸ್ resulting into the wind up of the business. So it is one of the demerits or disadvantages of the partnership. The fourth one is lack of continuity. So continuity ಸಹ ಬಿಸ್ನೆಸ್ ಒಂದು ಲಾಂಗ್ ರನ್ ಆಗಿ ನಡ್ಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಮತ್ತು ಸಿ ಡಿ 4 ಪಾರ್ಟ್ನರ್ಸಲ್ಲಿ ಒಬ್ಬ ಪಾರ್ಟ್ನರ್ಸ್ ಅಂದರೆ ಕ್ವಿಟ್ ಆದರೆ ಉಳಿದ 3 ಪಾರ್ಟ್ನರ್ಸು ಬಿಸ್ನೆಸ್ನ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಇಫ್ ಇನ್ ಕೇಸ್ ಅವ್ರು ಕಂಟಿನ್ಯೂ ಮಾಡ್ತೀವಿ, ಅವರ ಸ್ವ ಇಚ್ಛೆನ ಕಂಟಿನ್ಯೂ ಮಾಡ್ತಾರಂದರೆ ಹಳೆ ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡಿಕೊಂಡು ಹೊಸ ಅಗ್ರಿಮೆಂಟಿಂದ ಆ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ಕೊತ ಹೋಗ್ಬೋದು. ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಹಳೆ ಲಾಸ್ನಾಗಲಿ ಕ್ಲಿಯರ್ ಮಾಡ್ಕೊಂಡು ಬರಬೇಕು, ಹಳೆ ಲಾಸ್ನ ಬೇರ್ ಮಾಡೋ ತನಕ ಹೊಸ ಅಗ್ರಿಮೆಂಟಲ್ಲಿ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ಅಷ್ಟು ಈಸಿ ಮಾತಾಗಿರೋದಿಲ್ಲ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಲ್ಯಾಕ್ ಆಫ್ ಪಬ್ಲಿಕ್ ಕಾನ್ಫಿಡೆನ್ಸ್. ಸೊ ಈಸಿಯಾಗಿ ಪಬ್ಲಿಕ್ಕಿಗೆ ಇನ್ಫಾರ್ಮೇಷನ್ ಗೊತ್ತಾಗಲ್ಲ ಬಿಸ್ನೆಸ್ ಬಗ್ಗೆ, ಯಾಕಂದರೆ ದೇ ವಿಲ್ ಮೇಂಟೈನ್ ದ ಸೀಕ್ರೆಸಿ ಅಮಾಂಗ್ ದಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್, ಮಾನಿಟರಿ ಆಸ್ಪೆಕ್ಟ್ಸ್ ಆ್ಯಂಡ್ ಅದರ್ ಸಮ್ information related to business will they maintain the secrecy. So these are the some of the disadvantages or demerits of the partnership. So now partnership in a meaning ನಾವು ಕಲ್ತಿದ್ವಿ ಪ್ರೀವಿಯಸ್ ಕ್ಲಾಸಲ್ಲಿ, ಫ್ಯೂಚರ್ಸ್ ಸಹ ಕಲ್ತಿದ್ವಿ. ಸೊ ಇನ್ ಟುಡೇಸ್ ಕ್ಲಾಸ್ ವಿ ಡಿಸ್ಕಸ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಪಾರ್ಟ್ನರ್ಶಿಪ್. ಸೊ ಈ ಪಾರ್ಟ್ನರ್ಶಿಪ್ಪಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಬರುತ್ತೆ, ಯಾವುದಪ್ಪ ಅಂದರೆ ಟೈಪ್ಸ್ ಆಫ್ partners. Types of partners. ಸೊ ಪಾರ್ಟ್ನರ್ಸಲ್ಲಿ ಕೆಲವು ವಿಧಗಳು ಬರ್ತವೆ. ಪಾರ್ಟ್ನರ್ಸ್ ಅಂದ್ರೆ ಪಾಲುದಾರರು, ಅವರಲ್ಲಿ ಕೆಲವೊಂದು ವಿಧಗಳು ಬರ್ತವೆ. ಕೆಲವೊಂದು ಪಾರ್ಟ್ನರ್ಸ್ಗಳಿಗೆ ಸಪ್ರೇಟಾಗಿ ರೆಸ್ಪಾನ್ಸಿಬಿಲಿಟಿ ರೋಲ್ಸು ಡಿಪೆಂಡ್ಸ್ ಆಗ್ತಾ ಹೋಗುತ್ತೆ. ಯಾವ ಥರ ಅಂದರೆ ಎ ಪಾರ್ಟ್ನರ್ಶಿಪ್ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾರ್ಟ್ನರ್ಸ್ ವಿತ್
ಡಿಫ್ರೆಂಟ್ ರೋಲ್ಸ್ ಆ್ಯಂಡ್ ಲಯಬಿಲಿಟೀಸ್. ಸೊ ಇಲ್ಲಿ ಬರುವಂತಹ ಪಾರ್ಟ್ನರ್ಸ್ಗಳಿಗೆ ಅವರದೇ ಆದಂಥ ರೋಲ್ಸ್ಗಳು, ಅವರಿಗೆ ಅವರದೇ ಆದಂಥ ಲಯಬಿಲಿಟೀಸ್ಗಳು ಡಿಪೆಂಡ್ ಆಗ್ತಾ ಹೋಗುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದೇರ್ ಇನ್ವೆಸ್ಟ್ಮೆಂಟ್ ಆಫ್ ದಿ ಕ್ಯಾಪಿಟಲ್. ಸೊ ದ ಫಸ್ಟ್ ಟೈಪ್ ಆಫ್ ಪಾರ್ಟ್ನರ್ ಈಸ್ ಆಕ್ಟಿವ್ ಪಾರ್ಟ್ನರ್. ಮೊದಲನೇದು ಯಾವುದು? ಆಕ್ಟಿವ್ ಪಾರ್ಟ್ನರ್. ಸೊ ಆಕ್ಟಿವ್ ಪಾರ್ಟ್ನರ್ ಅಂದರೆ ಕನ್ನಡದಲ್ಲಿ ಅಂತೀವಿ ಸಕ್ರಿಯ ಪಾರ್ಟ್ನರ್ ಮತ್ತು ಚುರುಕಾದ ಪಾರ್ಟ್ನರ್ ಆರ್ ಚುರುಕಾದ ಆಕ್ಟಿವ್ ಆಗಿರೋವನ್ನ ನಾವು ಆಕ್ಟಿವ್ ಪಾರ್ಟ್ನರ್ ಅಂತೀವಿ. ಹಿಯರ್ ಈ ಮಸ್ಟ್ ಅಂಡ್ ಶುಡ್ ಇನ್ವೆಸ್ಟ್ ದ ಕ್ಯಾಪಿಟಲ್. ಸೊ ಆಕ್ಟಿವ್ ಪಾರ್ಟ್ನರು ಕಂಪಲ್ಸರಿಯಾಗಿ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಆ್ಯಂಡ್ ಈ ಮಸ್ಟ್ ಆ್ಯಂಡ್ ಶುಡ್ ಪಾರ್ಟಿಸಿಪೇಟ್ ಇನ್ ದಿ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸ್. ಕಂಪ್ನಿಯಲ್ಲಿ ಬರುವಂತಹ ಚಟುವಟಿಕೆಗಳಲ್ಲಿ, ಕಂಪ್ನಿಯಲ್ಲಿ ಬರುವಂತಹ ಪ್ರೋಗ್ರಾಮ್ಸ್ಗಳಲ್ಲಿ, ಇನ್ಫಾರ್ಮೇಷನ್ಗಳಲ್ಲಿ ಈ ಮಸ್ಟ್ ಆ್ಯಂಡ್ ಶುಡ್ ಪಾರ್ಟಿಸಿಪೇಟ್. ಸೊ ಆಕ್ಟಿವ್ ಪಾರ್ಟ್ನರ್ಸು ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಆ್ಯಂಡ್ ಈ ಮಸ್ಟ್ ಆ್ಯಂಡ್ ಶುಡ್ ಪಾರ್ಟಿಸಿಪೇಟ್ ಇನ್ ದಿ ಎವರಿ ಆ್ಯಕ್ಟಿವಿಟೀಸ್ ಆಫ್ ದಿ ಬಿಸ್ನೆಸ್ ಆ್ಯಂಡ್ ಆಲ್ಸೋ ಈ ಲಯಬಲ್ ಫಾರ್ ದಿ ಶೇರಿಂಗ್ ದ ಪ್ರಾಫಿಟ್ ಆ್ಯಂಡ್ ಲಾಸಸ್. ಸೊ ಈ ಆಕ್ಟಿವ್ ಪಾರ್ಟ್ನರಿಗೆ ಪ್ರಾಫಿಟಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕೆ ಹಕ್ಕಿರುತ್ತೆ ಆ್ಯಂಡ್ ಲಾಸ್ನ ಕೂಡ ಶೇರ್ ಮಾಡ್ಕೊಳ್ತಾನೆ. ಆ್ಯಂಡ್ ಆಲ್ಸೋ ಲಯಬಿಲಿಟಿ ವಿಲ್ ಆಲ್ಸೋ ವೆರಿ ಹೈ. ಹೊಣೆಗಾರಿಕೆ ಅನ್ನೋದು ಸಹ ತುಂಬಾ ಇರುತ್ತೆ. ಸೊ ಆ ಬಿಸ್ನೆಸ್ಸಿನ ಒಂದು ಲಾಸ್ ಆದರೂ ಆ ಲಾಸ್ನ ಬೇರ್ ಮಾಡಬೇಕು. ಸೊ ಪ್ರಾಫಿಟ್ ಆದರೂ ಆ ಪ್ರಾಫಿಟಲ್ಲಿ ಶೇರ್ ಕೂಡ ತಗೊಳ್ತಾನೆ. ಸೊ ದೀಸ್ ಪಾರ್ಟ್ನರ್ಸ್ ಟೇಕ್ ಆ್ಯಕ್ಚುಯಲ್ ಪಾರ್ಟ್ ಇನ್ ಕ್ಯಾರಿಂಗ್ ಔಟ್ ಬಿಸ್ನೆಸ್ ಆಫ್ ದಿ ಫರ್ಮ್ ಆನ್ ಬಿಹಾಫ್ ಆಫ್ ಅದರ್ ಪಾರ್ಟ್ನರ್ಸ್. ಸೊ ಇನ್ ಕೇಸ್ ಅದರ್ ಪಾರ್ಟ್ನರ್ ಏನಾದರೂ ರೀಪೇಮೆಂಟ್ ಆಫ್ ಲೋನಲ್ಲಿ ಫೇಲ್ ಆದಂದರೆ ಈ ಆ್ಯಕ್ಟಿವ್ ಪಾರ್ಟ್ನರ್ಸ್ ಆ ಲೋನು ಸಹ ಬೇರ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಆ್ಯಕ್ಟಿವ್ ಪಾರ್ಟ್ನರ್ಸ್ ಏನು ಮಾಡಬೇಕು? ಕ್ಯಾಪಿಟಲ್ನ ಮಸ್ಟ್ ಆ್ಯಂಡ್ ಶುಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಆ್ಯಂಡ್ ಆಲ್ಸೋ ಈ ಲಯಬಲ್ ಟು ಶೇರ್ ದ ಪ್ರಾಫಿಟ್ ಆ್ಯಂಡ್ ಲಾಸಸ್. ಈ ಮಸ್ಟ್ ಆ್ಯಂಡ್ ಶುಡ್ ಪಾರ್ಟಿಸಿಪೇಟ್ ಇನ್ ದಿ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸ್. ಮ್ಯಾನೇಜ್ಮೆಂಟಲ್ಲಿ ಬರುವಂಥ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಆ್ಯಕ್ಟಿವ್ ಪಾರ್ಟ್ನರು ಪಾರ್ಟಿಸಿಪೇಷನ್ ಮಾಡಲೇಬೇಕಾಗಿರುತ್ತೆ. ದ ಸೆಕೆಂಡ್ ಒನ್ ಈಸ್ ಸ್ಲೀಪಿಂಗ್ ಪಾರ್ಟ್ನರ್. ಸ್ಲೀಪಿಂಗ್ ಪಾರ್ಟ್ನರ್ ಆರ್ ಡೋರ್ಮೆಂಟ್ ಪಾರ್ಟ್ನರ್. DORMANT, ಡೋರ್ಮೆಂಟ್ ಪಾರ್ಟ್ನರ್. ಸೊ ಸ್ಲೀಪಿಂಗ್ ಪಾರ್ಟ್ನರ್ ಅಂದರೆ ಏನು? ಪಾರ್ಟ್ನರ್ಸ್ ಹೂ ಡೋಂಟ್ ಟೇಕ್ ಪಾರ್ಟ್ ಇನ್ ದಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ಆಫ್ ದಿ ಬಿಸ್ನೆಸ್ ಆರ್ ಕಾಲ್ಡ್ ಆಸ್ ಸ್ಲೀಪಿಂಗ್ ಪಾರ್ಟ್ನರ್. ಸೊ ಈ ಸ್ಲೀಪಿಂಗ್ ಪಾರ್ಟ್ನರ್ನ ಒಂದು ಗುಣ ಏನಂದರೆ ಇವನು ಮ್ಯಾನೇಜ್ಮೆಂಟ್ ಬರುವಂಥ ಆ್ಯಕ್ಟಿವಿಟೀಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಬಟ್ ಈ ಆಲ್ಸೋ ಇನ್ವೆಸ್ಟ್ ದ ಕ್ಯಾಪಿಟಲ್. ಈ ಪಾರ್ಟ್ನರು ಸಹ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ ಆ್ಯಂಡ್ ಆಲ್ಸೋ ಶೇರ್ ದ ಪ್ರಾಫಿಟ್ ಆ್ಯಂಡ್ ಲಾಸಸ್. ಸೊ ಈ ಪಾರ್ಟ್ನರ್ ಸಹ ಪ್ರಾಫಿಟಲ್ಲಿ ಬರುವಂಥ ಪ್ರಾಫಿಟ್ನ ಹಂಚ್ಕೊಳ್ಳೋಕ್ಕೆ ಹಕ್ಕನ್ನು ಸಹ ಹೊಂದಿರುತ್ತಾನೆ ಆ್ಯಂಡ್ ಆಲ್ಸೋ ಈ ಮಸ್ಟ್ ಆ್ಯಂಡ್ ಶುಡ್ ಬೇರ್ ದ ಲಾಸಸ್ ಆಲ್ಸೋ ಆ್ಯಂಡ್ ಈ ಹ್ಯಾವಿಂಗ್ ದ ಅನ್ಲಿಮಿಟೆಡ್ ಲಯಬಿಲಿಟಿ. ಸೊ ಆ್ಯಕ್ಟಿವ್ ಪಾರ್ಟ್ನರ್ಗೂ ಸ್ಲೀಪಿಂಗ್ ಪಾರ್ಟ್ನರ್ಗೆ ಏನು ಡಿಫ್ರೆನ್ಸ್ ಅಂದರೆ ಇವನು ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸಲ್ಲಿ ಕಂಪಲ್ಸರಿ ಪಾರ್ಟಿಸಿಪೇಟ್ ಮಾಡ್ತಾನೆ. ಬಟ್ ಸ್ಲೀಪಿಂಗ್ ಪಾರ್ಟ್ನರ್ ಆ ಥರ ಇಲ್ಲ. ಇಟ್ ಡಸ್ ನಾಟ್ ಟೇಕ್ ಅ ಪಾರ್ಟ್ ಇನ್ ಡೇ ಟು ಡೇ ಆ್ಯಕ್ಟಿವಿಟೀಸ್. ಇವನಿಗೆ ಡಿಫ್ರೆನ್ಸ್ ಇರೋದು ಅಷ್ಟೇ. ಇವನು ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ, ಇವನು ಸ್ಲೀಪಿಂಗ್ ಪಾರ್ಟ್ನರ್ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಷನ್ ಮಾಡೋದಿಲ್ಲ. ಬಟ್ ಬೋತ್ ಆರ್ ಇನ್ವೆಸ್ಟಿಂಗ್ ದಿ ಕ್ಯಾಪಿಟಲ್, both are liable to sharing the profit, both are liable to pay the losses and both are having the unlimited liability. And the third one is secret partner. Third type of partner is so secret partner kannadalli andre rahasya paludara. A secret partner is a one who association with the firm is unknown to the general public. ಈ ಪಾರ್ಟ್ನರ್ ಯಾವ ಥರ ಇರ್ತದೆ ಅಂದರೆ ಆ ಬಿಸ್ನೆಸ್ಸಲ್ಲಿರುವ ವರ್ಕರ್ಸಿಗೆ, ಆ ಬಿಸ್ನೆಸ್ಸಿರೋ ಪಾರ್ಟ್ನರ್ಸಿಗೆ ಅಷ್ಟೇ ಗೊತ್ತಿರುತ್ತೆ ಇವನು ಆ ಬಿಸ್ನೆಸ್ನ ಪಾರ್ಟ್ನರ್ ಅಂತ. ಹೊರಗಡೆ ಜನಗಳಿಗೆ ಇವನು ಈ ಬಿಸ್ನೆಸ್ ಪಾರ್ಟ್ನರ್ ಅಂತ ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ. ಬೇರೆ ಜನಗಳಿಗೆ ಅವರು, ಬೇರೆ ಪಬ್ಲಿಕ್ಕಿಗೆ ಅವರು, ಬೇರೆ ಕಂಪ್ನಿಗೆ ಇವನು ಸಹ ಈ ಕಂಪ್ನಿಯ ಪಾರ್ಟ್ನರ್ ಅಂತ ಅವನ ಹೆಸರನ್ನ ತೋರಿಸ್ಕೊಳ್ಳೋದಿಲ್ಲ. ಪಾಲುದಾರ ಒಡನಾಟ ಜನಸಂಖ್ಯೆ ಅಪರಿಚಿತವಾಗಿರುತ್ತೆ. ಬೇರೆಯವರಿಗೆ ಇವನು ಇದೇ ಕಂಪ್ನಿಯ ಪಾರ್ಟ್ನರ್ ಅಂತ ಅಷ್ಟು ಬೇಗ ಗೊತ್ತಾಗೋದಿಲ್ಲ. ಬಟ್ ಈ ಆಲ್ಸೋ ಕಾಂಟ್ರಿಬ್ಯೂಟ್ ದ ಕ್ಯಾಪಿಟಲ್, ಶೇರ್ ದ ಪ್ರಾಫಿಟ್ ಆ್ಯಂಡ್ ಲಾಸಸ್ ಆ್ಯಂಡ್ ಆಲ್ಸೋ ಹ್ಯಾವಿಂಗ್ ದ ಅನ್ಲಿಮಿಟೆಡ್ ಲಯಬಿಲಿಟಿ. These partners will not identify the public but he involved in the all the activities of the business. ಸೊ ಈ ಸೀಕ್ರೆಟ್ ಪಾರ್ಟ್ನರು ಸಹ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಆ್ಯಂಡ್ ಆಲ್ಸೋ ಲಯಬಲ್ ಟು ಶೇರಿಂಗ್ ದ ಪ್ರಾಫಿಟ್ ಆ್ಯಂಡ್ ಆಲ್ಸೋ ಲಯಬಲ್ ಟು ರೀಪೇ ದ ಲೋನ್ ಆ್ಯಂಡ್ ಆಲ್ಸೋ ಹ್ಯಾವಿಂಗ್ ದ ಅನ್ಲಿಮಿಟೆಡ್ ಲಯಬಿಲಿಟಿ. ಲಯಬಿಲಿಟಿ ಅನ್ನೋದು ತುಂಬಾ ಇರುತ್ತೆ. ಬಟ್ ಇವನು ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ.
ಬಟ್ ಯಾವ ಥರ ಪಾರ್ಟಿಸಿಪೇಟ್ ಮಾಡ್ತಾನೆ, ಸೀಕ್ರೆಟಾಗಿ ಪಾರ್ಟಿಸಿಪೇಟ್ ಮಾಡ್ತಾನೆ, ಬೇರೆ ಜನಗಳಿಗೆ ಗೊತ್ತಾಗದೇ ರೀತಿ ರಹಸ್ಯವಾಗಿ ಎಲ್ಲ ಆ್ಯಕ್ಟಿವಿಟೀಸ್ನ ಅಬ್ಸರ್ವ್ ಮಾಡ್ತಾನೆ, ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಸೊಲ್ಯೂಷನ್ ಕೊಡ್ಕೊತ ಪಾರ್ಟಿಸಿಪೇಟ್ ಮಾಡ್ಕೊತ ಹೋಗ್ತಾನೆ. ಸೊ ಸೀಕ್ರೆಟ್ ಪಾರ್ಟ್ನರ್ ಈಸ್ ನೋನ್ ಆ್ಯಸ್ ಒನ್ ಅಸೋಸಿಯೇಷನ್ ವಿತ್ ಅ ಫರ್ಮ್ ಈಸ್ ಅನ್ನೋನ್ ಟು ದಿ ಜನರಲ್ ಪಬ್ಲಿಕ್. ಸೊ ಪಬ್ಲಿಕ್ಕಿಗೆ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಇವನು ಸಹ ಈ ಬಿಸ್ನೆಸ್ನ ಪಾರ್ಟ್ನರ್ ಅಂತೇಳಿ. ದ ಫೋರ್ತ್ ಟೈಪ್ಸ್ ಆಫ್ ಪಾರ್ಟ್ನರ್ ಈಸ್ ನಾಮಿನಲ್ ಪಾರ್ಟ್ನರ್. ನಾಮಿನಲ್ ಪಾರ್ಟ್ನರ್. ಸೊ ನಾಮಿನಲ್ ಪಾರ್ಟ್ನರ್ ಅಂದ್ರೇನು, ನಾಮಪತ್ರ ಪಾಲುದಾರ. ಎ ನಾಮಿನಲ್ ಪಾರ್ಟ್ನರ್ ಒಂದು ಅಲೋಸ್ ದ ಯೂಸ್ ಆಫ್ ದಿ ನೇಮ್ ಬೈ ಎ ಫರ್ಮ್ ಬಟ್ ಡಸ್ ನಾಟ್ ಕಾಂಟ್ರಿಬ್ಯೂಟ್ ದ ಕ್ಯಾಪಿಟಲ್. ಆ ಪಾರ್ಟ್ನರ್ಶಿಪ್ಪಲ್ಲಿ ಅವನ ಹೆಸರನ್ನ ಬಳಸ್ಕೊಳ್ತಾರೆ, ಬಟ್ ಅವನು ಪಾರ್ಟ್ನರ್ ಆಗಿರೋದಿಲ್ಲ, ಅಫಿಷಿಯಲ್ ಆಗಿ ಪಾರ್ಟ್ನರ್ ಆಗಿಲ್ಲ, ಬಟ್ ದೇ ಯೂಸ್ ದ ನೇಮ್ ಆಫ್ ದಿ ದಟ್ ನಾಮಿನಲ್ ಪಾರ್ಟ್ನರ್, ಬಟ್ ಈ ಡಸ್ ನಾಟ್ ಕಾಂಟ್ರಿಬ್ಯೂಟ್ ದ ಕ್ಯಾಪಿಟಲ್, ಡಸ್ ನಾಟ್ ಆಕ್ಟಿವ್ ಪಾರ್ಟ್ ಇನ್ ಮ್ಯಾನೇಜಿಂಗ್ ದ ಫರ್ಮ್, ಡಸ್ ನಾಟ್ ಶೇರ್ ದ ಪ್ರಾಫಿಟ್ ಆರ್ ಲಾಸಸ್. ಸೊ ಈ ನಾಮಿನಲ್ ಪಾರ್ಟ್ನರ್ ಏನು ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ಆ್ಯಂಡ್ ಡಸ್ ನಾಟ್ ಟೇಕ್ ಎನಿ ಪ್ರಾಫಿಟಲ್ಲೂ ಸಹ ಹಂಚ್ಕೊಳ್ಳೋದಿಲ್ಲ, ಲಾಸ್ನ ಸಹ ಬೇರ್ ಮಾಡೋದಿಲ್ಲ, ಬಟ್ ಈಸ್ ಲಯಬಲ್ ಟು ಪೇ ದ ಫರ್ಮ್ಸ್ ಡೆಪ್ಟ್. ಸೊ ಇನ್ ಕೇಸ್ ಅವ್ನು ಏನು ಮಾಡುವಾಗ ಫರ್ಮ್ ಏನಾದರೂ ಫಾರ್ ಎಕ್ಸಾಂಪಲ್ ಆ ಪಾರ್ಟ್ನರ್ಶಿಪ್ ಏನಾದ್ರು ಲೋನ್ ತಗೊಂಡ್ರೆ ಅದನ್ನು ಮಾತ್ರ ರೀಪೇಮೆಂಟ್ ಮಾಡ್ತಾನೆ. ಸೊ ನಾಮಿನಲ್ ಪಾರ್ಟ್ನರ್ ಡಿಫ್ರೆಂಟ್ ಫ್ರಮ್ ಆಲ್ ಅದರ್ ಪಾರ್ಟ್ನರ್ಸ್. ಏನಕ್ಕಂದರೆ ಇವನು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡೋದಿಲ್ಲ, ಪ್ರಾಫಿಟ್ನೂ ತಗೊಳ್ಳೋದಿಲ್ಲ, ಆ್ಯಂಡ್ ಬಟ್ ಅದ್ರ ಮಾತ್ರ ಪಾರ್ಟ್ನರ್ಶಿಪ್ಪನ್ನ ಸಾಲ ಮಾಡ್ಕೊಂಡು ತೀರಿಸ್ತಾನೆ. ಇವನು ನೇಮ್ ಮಾತ್ರ ಯೂಸ್ ಮಾಡ್ಕೊಳ್ತಾರೆ, ಪಾರ್ಟ್ನರ್ಶಿಪ್ಪಲ್ಲಿ ಇವ್ನು ನೇಮ್ ಮಾತ್ರ ಯೂಸ್ ಮಾಡ್ಕೊಳ್ತಾರೆ, ಬಟ್ ಅಫಿಷಿಯಲ್ ಆಗಿ ಇವನು ಆ ಪಾರ್ಟ್ನರ್ಶಿಪ್ನ ಪಾರ್ಟ್ನರ್ ಆಗಿರೋದಿಲ್ಲ. ಸೊ ಈಸ್ ಲಯಬಲ್ ಟು ಪೇ ದ ಫರ್ಮ್ ಸ್ಟೆಪ್ಸ್. ಹೆಸರಿಗೆ ಮಾತ್ರ ಪಾರ್ಟ್ನರ್, ಬಟ್ ಈಸ್ ನಾಟ್ ಆ್ಯನ್ ಆ್ಯಕ್ಟಿವ್ ಇನ್ ಬಿಸ್ನೆಸ್. ಸೊ ಆ್ಯಕ್ಟಿವ್ ಆಗಿರೋದಿಲ್ಲ. ಸೊ ಇವನು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಮೂವರು ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬಟ್ ನಾಮಿನಲ್ ಪಾರ್ಟ್ನರ್ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಸೊ ದ ಫಿಫ್ತ್ ಒನ್ ಈಸ್ ಪಾರ್ಟ್ನರ್ ಬೈ ಎಸ್ಟೋಪಲ್. Partner by estoppel. Here one thing observe that these type of partners will identify by their initiative, conduct or behavior. ಈ ಪಾರ್ಟ್ನರ್ಸ್ ಯಾವ ಥರ ಐಡೆಂಟಿಫೈ ಮಾಡ್ತಾರೆ, ಅವರ ಡೇ ಟು ಡೇ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಡೇ ಟು ಡೇ ಬಿಹೇವಿಯರ್ ಆಗಿರ್ಬೋದು, ಅದರಿಂದ ಅವ್ರನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹಿ ಆರ್ ಶಿ ಶುಡ್ ಅಟ್ರಾಕ್ಟ್ ದ ಅದರ್ಸ್ ಬೈ ದ ಬಿಹೇವಿಯರ್. ಬೇರೆ ಪಾರ್ಟ್ನರ್ಸ್ ಯಾವ ಥರ ಅಟ್ರಾಕ್ಟ್ ಮಾಡ್ತಾರೆ ಅಂದರೆ ಅವರ ಆ್ಯಟಿಟ್ಯೂಡ್, ಅಂದರೆ ಅವರ ಬಿಹೇವಿಯರ್, ಅವರ ವರ್ತನೆಯಿಂದ ಐಡೆಂಟಿಫೈ ಆಗ್ತಾರೆ ಹೋಗ್ತಾರೆ. ಈಸ್ ನಾಟ್ ಆ್ಯನ್ ರಿಯಲ್ ಪಾರ್ಟ್ನರ್. ಸೊ ಇವನು ಆ ಬಿಸ್ನೆಸ್ಸಿನ ರಿಯಲ್ ಪಾರ್ಟ್ನರ್ ಆಗಿಲ್ಲ, ಬಟ್ ಬೈ ವರ್ಡ್ಸ್ ಆರ್ ಮೌತ್ ಬೈ ಇಸ್ ಕಂಡಕ್ಟ್ ಗಿವನ್ ಇಂಪ್ರೆಷನ್ ಟು ದಿ ಔಟ್ಸೈಡ್ ವರ್ಲ್ಡ್ ದಟ್ ಈಸ್ ಎ ಪಾರ್ಟ್ ಇನ್ ಎ ಸರ್ಟೈನ್ ಪಾರ್ಟ್ನರ್ಶಿಪ್. ಸೊ ಇವನು ಅಫಿಷಿಯಲ್ ಆಗಿ ಆ ಪಾರ್ಟ್ನರ್ಶಿಪ್ಪಲ್ಲಿ ಪಾರ್ಟ್ನರ್ ಆಗಿರೋದಿಲ್ಲ, ಬಟ್ ಅವನು ಚಾಣಕ್ಷತನ, ಅವನು ವರ್ಕ್ ಮಾಡೋದು, ಅವನ ವರ್ತನೆಯಿಂದ ಏನಾಗಿರ್ತಾನೆ, ಇವನು ಸಹ ಆ ಪಾರ್ಟ್ನರಲ್ಲಿ, ಆ ಪಾರ್ಟ್ನರ್ಶಿಪ್ಪಲ್ಲಿ ಒಬ್ಬ ಪಾರ್ಟ್ನರ್ ಅಂತ ಪ್ರತಿಬಿಂಬಿಸ್ಕೊಳ್ತಾನೆ. ಈ ಪಾರ್ಟ್ನರ್ so he does not invest the capital also. So partners by estoppel ಏನಾಗಿರುತ್ತೆ, ಅವ್ನು ಕ್ಯಾಪಿಟಲ್ ಸಹ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ಅಂಡ್ ಆಲ್ಸೋ ಡಸ್ ನಾಟ್ ಪಾರ್ಟಿಸಿಪೇಟ್ ಇನ್ ದಿ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್, ಅಂಡ್ ಆಲ್ಸೋ ಇಟ್ ಡಸ್ ನಾಟ್ ಟೇಕ್ ದ ಶೇರ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ನಾಮಿನಲ್ ಪಾರ್ಟ್ನರು, ಪಾರ್ಟ್ನರ್ ಬೈ ಎಸ್ಟೋಪಲ್ ಎರಡು ಒಂದೇ ಥರ. ಇವರಿಬ್ಬರು ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ಅಂಡ್ ಆಲ್ಸೋ ಪ್ರಾಫಿಟ್ನ ತಗೊಳ್ಳೋದಿಲ್ಲ, ಅಂಡ್ ಆಲ್ಸೋ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸಲ್ಲೂ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಬಟ್ ಫರ್ಮಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಇರ್ತಾರೆ, ಹೆಸರಿಗೋಸ್ಕರ ಇರ್ತಾರೆ ಅಷ್ಟೇ. ಬೈ ಯೂಸಿಂಗ್ ದರ್ ನೇಮ್ಸ್ ದೇ ರನ್ನಿಂಗ್ ದ ಪಾರ್ಟ್ನರ್ಶಿಪ್ ಫರ್ಮ್. ಅಂಡ್ ದ ಲಾಸ್ಟ್ ಒನ್ ಈಸ್ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್. ದ ಸಿಕ್ಸ್ತ್ ಒನ್ ಈಸ್ so partners by holding out also same thing. They does not contribute the capital, they does not participate in the management, they does not share the capital and losses. A partners by holding out is a person who through is not a partner of firm but knowingly allows himself or herself to represent as a partner in a firm. So ಅವರು ತಮ್ಮ ಹೆಸರನ್ನು ಬಳಸ್ಕೊಳ್ತಾರೆ, ನಾವು ಸಹ ಪಾರ್ಟ್ನರ್ಸ್ ಅಂತ, ಬಟ್ ಇವರು ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಸೊ ಅಂಡ್ ಆಲ್ಸೋ ದೇ ಡೋಂಟ್ ಟೇಕ್ ದ profit in the business and they also don't participate in any management activities, but these three having the unlimited liability. In case a partnership ಏನಾದರೂ ಲಾಸ್ ಎಲ್ಲ ಆಯಿತು ಅಂದರೆ ಅವರು ಲಯಬಲ್ ಆಗಿರ್ತಾರೆ, ಸೊ ಅದನ್ನು ರಿಟರ್ನ್ ಮಾಡೋಕ್ಕೆ ಒಪ್ಕೊಂಡಿರ್ತಾರೆ. ಸೊ ಇಫ್ ಈ ಡಸ್ ನಾಟ್
ಆನ್ ದಟ್ ಸಿಚುವೇಶನ್ ಇಫ್ ಯು ವಾಂಟ್ ಟು ಅವಾಯ್ಡ್ ದೋಸ್ ಲಯಬಿಲಿಟಿ, ಇನ್ ಕೇಸ್ ಅವ್ನ ಕೈಯಲ್ಲಿ ಲಯಬಿಲಿಟಿನ ಪೇ ಮಾಡೋಕ್ಕಾಗಿಲ್ಲ, ಇಫ್ ದೇ ಫೇಲ್ ಟು ರೀಪೇಮೆಂಟ್ ಅಲ್ಲ ಆನ್ ದಟ್ ಟೈಮ್ ಅವ್ರು ಹೇಳ್ಕೋಬೇಕು ನಾವು ಈ ಪಾರ್ಟ್ನರ್ಸ್ ಎಲ್ಲ ನಾವು ಪೇ ಮಾಡೋಕ್ಕಾಗೋದಿಲ್ಲ. ಇನ್ ಕೇಸ್ ಅವ್ನು ಹೇಳ್ಕೊಂಡಿಲ್ಲ ಅಂತ ಅಂದರೆ ಆ ಲಯಬಿಲಿಟಿನ ಪೇ ಮಾಡೋ ಚಾನ್ಸಸ್ ಇರುತ್ತೆ. ಸೊ ದೀಸ್ ಆರ್ ದಿ ಸಮ್ ಆಫ್ ದ ಟೈಪ್ಸ್ ಆಫ್ partners. So first one is active, second one is sleeping, third one is secret, and fourth is nominal, fifth is partners by estoppel, and sixth is partners by holding out. So ಇಲ್ಲೊಂದು ಚಾರ್ಟ್ ಇದೆ, ಚಾರ್ಟ್ ಬರೋದ್ರಿಂದ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಸಮ್ ಆಫ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದೀಸ್ ಪಾರ್ಟ್ನರ್ಸ್. ಸೊ ಏನೆಲ್ಲ ವ್ಯತ್ಯಾಸಗಳು, ಒಬ್ಬರಿಗಿಂತ ಒಬ್ಬರಿಗೆ ವ್ಯತ್ಯಾಸಗಳು ಏನಿದಾವೆ ಅನ್ನೋದನ್ನ ನಾವು ಒಂದು ಚಾರ್ಟ್ ಮುಖಾಂತರ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಹೋಗ್ಬೋದು. ಟೆಕ್ಸ್ಟ್ ಬುಕ್ ಇದ್ದರೆ ಪೇಜ್ ನಂಬರ್ 31 ಇದೆ. ನಿಮಗೆ ಟೆಕ್ಸ್ಟ್ ಬುಕ್ ಇಲ್ಲ ಅಂದರೆ ನಾನು ನಿಮಗೆ ಸೋರ್ಸ್ನ ವಾಟ್ಸಪ್ಪಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ಟೈಪ್ಸ್ ಆಫ್ ಪಾರ್ಟ್ನರ್ಸ್, ಫಸ್ಟ್ ಹೆಡ್ಡಿಂಗ್ ಏನು, ಟೈಪ್ಸ್ ಆಫ್ ಪಾರ್ಟ್ನರ್ಸ್. ಸೊ ಟೈಪ್ಸ್ ಆಫ್ ಪಾರ್ಟ್ನರ್ಸಲ್ಲಿ ಮೊದಲನೇ ಪಾರ್ಟ್ನರ್ಸ್ ಯಾರು? ಆಕ್ಟಿವ್ ಪಾರ್ಟ್ನರ್. ಆಕ್ಟಿವ್ ಪಾರ್ಟ್ನರ್. ಸೊ ಎರಡನೇ ಪಾರ್ಟ್ನರ್ ಯಾರು? ಸ್ಲೀಪಿಂಗ್ ಪಾರ್ಟ್ನರ್. ಒಂದಾಯ್ತು, ಎರಡಾಯ್ತು. ಸೊ ಥರ್ಡ್ ಒನ್ ಈಸ್ ಸೀಕ್ರೆಟ್ ಪಾರ್ಟ್ನರ್. And the fourth one is nominal partner. And the fifth one is partner by estoppel. So sixth one is partner by holding out. ಸೊ ಈ ಚಾರ್ಟಿಂದ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತ ಹೋಗ್ಬೋದು, ಯಾರು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಯಾರು ಮ್ಯಾನೇಜ್ಮೆಂಟಲ್ಲಿ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾರೆ, ಆ್ಯಂಡ್ ಯಾರು ಪ್ರಾಫಿಟ್ನ ಶೇರ್ ಮಾಡ್ಕೊಳ್ತಾರೆ ಅನ್ನೋದ ಈ ಚಾರ್ಟಲ್ಲಿ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತ ಹೋಗ್ಬೋದು. ಸೊ ಫಸ್ಟ್ ಒನ್ ಈಸ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್. ಸೊ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಈ 6 ಪಾರ್ಟ್ನರಲ್ಲಿ ಯಾರೆಲ್ಲ ಮಾಡ್ತಾರೆ ಅಂದರೆ, ಸೊ ಫಸ್ಟ್ ಆ್ಯಕ್ಟಿವ್ ಪಾರ್ಟ್ನರ್ ಅವನು ಕಾಂಟ್ರಿಬ್ಯೂಷನ್ ಮಾಡೇ ಮಾಡ್ತಾನೆ. ಸೊ ಈ ಮಸ್ಟ್ ಅಂಡ್ ಶುಡ್ ಕಾಂಟ್ರಿಬ್ಯೂಟ್ ದ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ನ ಆ್ಯಕ್ಟಿವ್ ಪಾರ್ಟ್ನರ್ಸ್ ಮಾಡಲೇಬೇಕು. ಸೊ ಕಾಂಟ್ರಿಬ್ಯೂಟ್ಸ್ ದ ಕ್ಯಾಪಿಟಲ್, ಕಾಂಟ್ರಿಬ್ಯೂಟ್ಸ್ ದ ಕ್ಯಾಪಿಟಲ್. ಸೊ ಸೆಕೆಂಡ್ ನಾವು ಸ್ಲೀಪಿಂಗ್ ಪಾರ್ಟ್ನರ್ ಬರೋದಾದರೆ, ಸ್ಲೀಪಿಂಗ್ ಪಾರ್ಟ್ನರ್ ಸಹ ಕಾಂಟ್ರಿಬ್ಯೂಷನ್ ಮಾಡಲೇಬೇಕು. ಈ ಮಸ್ಟ್ ಅಂಡ್ ಶುಡ್ ಕಾಂಟ್ರಿಬ್ಯೂಟ್ಸ್ ದ ಕ್ಯಾಪಿಟಲ್, contributes the capital. So both active partner and sleeping partners also contributes the capital. And when it comes to the secret partner, they also contributes the capital. So ಅವರು ಸಹ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ. So active partners are liable to invest the capital. Sleeping partners also liable to invest the capital. Secret partners also liable to invest the capital. When we comes to the other 3 partner, they does not contribute the capital. So nominal partner ಏನಾಗಿರ್ತಾನೆ, ಅವನು ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, does not contribute.
ಸೊ ಅವನು ನಾಮಿನಲ್ ಪಾರ್ಟ್ನರ್ಸು ಏನಾಗುತ್ತೆ ಹೆಸರಿಗೆ ಮಾತ್ರ ಪಾರ್ಟ್ನರ್ ಆಗಿರ್ತಾನೆ, ಬಟ್ ಅವನು ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಅದೇ ಥರ ಪಾರ್ಟ್ನರ್ ಬೈ ಎಸ್ಟೇಪಲ್, ಪಾರ್ಟ್ನರ್ಸ್ ಬೈ ಹೋಲ್ಡಿಂಗ್ ಔಟ್, ಬೋತ್ ಆರ್ ದಿ ಸೇಮ್ ಥಿಂಗ್. ಅವರು ಸಹ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಸೊ ಕ್ಯಾಪಿಟಲ್ನ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ? ಆ್ಯಕ್ಟಿವ್ ಪಾರ್ಟ್ನರು ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಸ್ಲೀಪಿಂಗ್ ಪಾರ್ಟ್ನರು ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಸೀಕ್ರೆಟ್ ಪಾರ್ಟ್ನರ್ ಸಹ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬಟ್ ವೆನ್ ವಿ ಕಮ್ಸ್ ಟು ದ ನಾಮಿನಲ್ ಪಾರ್ಟ್ನರ್ಸ್, ಪಾರ್ಟ್ನರ್ ಬೈ ಎಸ್ಟೇಪಲ್, ಪಾರ್ಟ್ನರ್ by holding out, these three does not invest the capital to the business. And the second one is management activities. Management activities. ಸೊ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸ್ ಅಂದರೆ ಬಿಸ್ನೆಸ್ಸಲ್ಲಿ ಬರುವಂಥ ಚಟುವಟಿಕೆಗಳಲ್ಲಿ ಯಾರೆಲ್ಲ ಪ್ರಮುಖ ಪಾತ್ರ ವಹಿಸ್ತಾರೆ, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ 6 ಪಾರ್ಟ್ನರ್ಸು ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸಲ್ಲಿ ಯಾರೆಲ್ಲ ಪಾರ್ಟಿಸಿಪೇಷನ್ ಮಾಡ್ತಾರೆ, ಕೆಲವೊಬ್ರು ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಕೆಲವೊಬ್ರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅವ್ರು ಯಾರಂದರೆ, ಸೊ ಈಗ ಆ್ಯಕ್ಟಿವ್ ಪಾರ್ಟ್ನರು ದೇ ಮಸ್ಟ್ ಆ್ಯಂಡ್ ಶುಡ್ ಪಾರ್ಟಿಸಿಪೇಟ್ ಇನ್ ದಿ ಮ್ಯಾನೇಜ್ಮೆಂಟ್. ಸೊ ಆ್ಯಕ್ಟಿವ್ ಪಾರ್ಟ್ನರ್ಸು ಪಾರ್ಟಿಸಿಪೇಟ್ ಮಾಡಲೇಬೇಕು. ಪಾರ್ಟಿಸಿಪೇಷನ್ ಇನ್ ಮ್ಯಾನೇಜ್ಮೆಂಟ್. So active partners must and should participation in the some of the activities related to the management. And sleeping partner does not participate in management. Sleeping partner management in activities alli participate madodilla, so does not participate. When we comes to the secret partner, so secret partners participate in management but secretly. ಸೊ ಹೆಸರಲ್ಲೇ ಸೀಕ್ರೆಟ್ ಇರುತ್ತೆ. ಸೊ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸಲ್ಲಿ, ಬಟ್ ಯಾವ ಥರ ಸೀಕ್ರೆಟಾಗಿ ರಹಸ್ಯವಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ವೆನ್ ವಿ ಕಮ್ಸ್ ಟು ದಿ ನಾಮಿನಲ್ ಪಾರ್ಟ್ನರ್, ದೇ ಡಸ್ ನಾಟ್ ಪಾರ್ಟಿಸಿಪೇಟ್ ಇನ್ ದಿ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸ್. ಸೊ ದೇರ್ ಆಲ್ಸೋ ದೇ ಡಸ್ ನಾಟ್ ಪಾರ್ಟಿಸಿಪೇಟ್. ಅವರು ಪಾರ್ಟಿಸಿಪೇಷನ್ ಮಾಡೋದಿಲ್ಲ. ಆ್ಯಸ್ ಇಟ್ ಈಸ್ ಸೇಮ್, ಪಾರ್ಟ್ನರ್ ಬೈ ಎಸ್ಟೇಪಲ್ ಆಲ್ಸೋ ಡಸ್ ನಾಟ್ ಪಾರ್ಟಿಸಿಪೇಟ್, ಪಾರ್ಟ್ನರ್ಸ್ ಬೈ ಹೋಲ್ಡಿಂಗ್ ಔಟ್ ಆಲ್ಸೋ ಡಸ್ ನಾಟ್ ಪಾರ್ಟಿಸಿಪೇಟ್. ಸೊ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸಲ್ಲಿ ಆ್ಯಕ್ಟಿವ್ ಪಾರ್ಟ್ನರು ಪಾರ್ಟಿಸಿಪೇಷನ್ ಮಾಡಲೇಬೇಕಾದ್ರೆ ಎಸೆನ್ಷಿಯಲ್ಲು, ಬಟ್ ಸ್ಲೀಪಿಂಗ್ ಪಾರ್ಟ್ನರು ಪಾರ್ಟಿಸಿಪೇಷನ್ ಮಾಡೋದಿಲ್ಲ. ಬಟ್ ವೆನ್ ಕಮ್ಸ್ ಟು ದ ಸೀಕ್ರೆಟ್ ಪಾರ್ಟ್ನರ್, ಅವನು ಪಾರ್ಟಿಸಿಪೇಷನ್ ಮಾಡ್ತಾನೆ, ಬಟ್ ಯಾವ ಥರ ಮಾಡ್ತಾನೆ? ಸೀಕ್ರೆಟಾಗಿ ಪಾರ್ಟಿಸಿಪೇಷನ್ ಮಾಡ್ತಾರೆ. ಬಟ್ ನಾಮಿನಲ್ ಪಾರ್ಟ್ನರ್ ಆಗಿರ್ಬೋದು, ಪಾರ್ಟ್ನರ್ ಬೈ ಎಸ್ಟೇಪಲ್ ಆಗಿರೋದು, ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಆಗಿರ್ಬೋದು, ಅವರು ಯಾರು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಯಾವುದರಲ್ಲಿ? ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸಲ್ಲಿ. ಸೊ ದ ಥರ್ಡ್ ಒನ್ ಈಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್. ಶೇರ್ ಇನ್ ಪ್ರಾಫಿಟ್, ಯಾರೆಲ್ಲ ಪ್ರಾಫಿಟ್ಸ್ನ ಶೇರ್ ಮಾಡ್ಕೊಳ್ತಾರೆ ಮತ್ತು ಲಾಸ್ನ ಶೇರ್ ಮಾಡ್ಕೊಳ್ತಾರೆ ಅಂತ. ಸೊ ಹಿಯರ್ ಆ್ಯಕ್ಟಿವ್ ಪಾರ್ಟ್ನರ್ ಶೇರ್ ದ ಪ್ರಾಫಿಟ್ ಆರ್ ಲಾಸಸ್. ಸೊ ಅವರಿಗೆ ರೈಟ್ಸ್ ಇರುತ್ತೆ, ಪ್ರಾಫಿಟಲ್ಲಿ ತಗೊಳ್ಳೋ ಹಕ್ಕಿರುತ್ತೆ. ಯಾರಿಗೆ? ಆ್ಯಕ್ಟಿವ್ ಪಾರ್ಟ್ನರ್ಸ್ಗೆ. ಸೊ ದೇ ಶೇರ್ ಪ್ರಾಫಿಟ್ಸ್ ಆರ್ ಲಾಸಸ್. ಶೇರ್ ಮಾಡ್ಕೊಳ್ತಾರೆ ಪ್ರಾಫಿಟ್ ಆರ್ ಲಾಸಸ್. ಬಟ್ ವೆನ್ ವಿ ಕಮ್ಸ್ ಟು ದ ಸ್ಲೀಪಿಂಗ್ ಪಾರ್ಟ್ನರ್, ದೇ ಆರ್ ಆಲ್ಸೋ ಲಯಬಲ್ ಟು ಶೇರ್ ದ ಪ್ರಾಫಿಟ್ ಆರ್ ಲಾಸಸ್. ಶೇರ್ಸ್ ಪ್ರಾಫಿಟ್ ಆರ್ ಲಾಸ್. ವೆನ್ ವಿ ಕಮ್ಸ್ ಟು ದ ಸೀಕ್ರೆಟ್ ಪಾರ್ಟ್ನರ್, ಸೊ ಸೀಕ್ರೆಟ್ ಪಾರ್ಟ್ನರ್ಸ್ ಏನಾಗಿರ್ತಾರೆ, ಅವರು ಸಹ ಪ್ರಾಫಿಟಲ್ಲಿ ಶೇರ್ ಮಾಡ್ಕೊಳ್ಳೋ ಹಕ್ಕಿರುತ್ತೆ. ಶೇರ್ಸ್ ಪ್ರಾಫಿಟ್ ಆರ್ ಲಾಸ್. ಆ್ಯಂಡ್ ದ ಫೋರ್ತ್ ಒನ್ ಈಸ್ ನಾಮಿನಲ್ ಪಾರ್ಟ್ನರ್. ಸೊ ಈ ನಾಮಿನಲ್ ಪಾರ್ಟ್ನರ್ ಜನರಲಿ ಡಸ್ ನಾಟ್ ಶೇರ್ ದ ಪ್ರಾಫಿಟ್ ಆರ್ ಲಾಸಸ್. ಅವರು ಪ್ರಾಫಿಟಲ್ಲಿ ಶೇರ್ ತಗೊಳ್ಳೋದಿಲ್ಲ, ಡಸ್ ನಾಟ್ ಶೇರ್.